ಏನಂತಂದ್ರೆ ನನಗೆ ಯಾರಾದ್ರೂ ಕರೆದು ಕೆಲಸ ಕೊಡ್ಬೋದೇನೋ, ಶುರು ಆಗುತ್ತೇನೋ ಅಂತ ಅನ್ಕೊಂಡಿದ್ದೆ. ಬಟ್ ಆ ತರದ್ದೇನು ಆಗ್ಲಿಲ್ಲ. ಬಟ್ ಅಂದ್ರೆ ಫಸ್ಟ್ ನಮ್ಮನ್ನ ಕರೆದು ಕೆಲಸ ಕೊಟ್ಟಿದ್ದು ಈ ಪ್ರೊಡಕ್ಷನ್ ಇಂದ. ಯಾವ್ದು ನಮ್ಮ ಗುಡ್ಡು ಪ್ರೊಡ್ಯೂಸರ್ ಮತ್ತೆ ಅಗಿಯೋ ಪ್ರೊಡ್ಯೂಸರ್, ಯಾವ್ದಾದ್ರು ಕತೆ ಇದ್ರೆ ಒಂದು ಪಿಚ್ ಮಾಡಬಿ ಅಂತ ಅಂದ್ರು. ಸೊ ಇಮಿಡಿಯೇಟ್ ಬಂದು ಕತೆ ಹೇಳ್ದೆ. ಕತೆ ಹೇಳೋ ಟೈಮಲ್ಲಿ ಗೊತ್ತಾಯ್ತು ಅನೀಶ್ ಅವ್ರ ಕತೆ ಅವ್ರು ಹುಡುಕ್ತಾ ಇದ್ರು ಅಂತ. ಸೊ ನಾನು ಕಂಪ್ಲೀಟ್ ಒಂದು ಮಾಸ್ ಕತೆ ಮಾಡ್ಕೊಂಡ್ ಬಂದ್ಬಿಟ್ಟು ಅವ್ರ ಹತ್ರ ಹೇಳ್ದೆ, ಇಮಿಡಿಯೇಟ್ ಒಪ್ಕೊಂಡ್ಬಿಡ್ತಾರೆ, ಇಮಿಡಿಯೇಟ್ ಅಡ್ವಾನ್ಸ್ ಆಗ್ಬಿಡುತ್ತೆ, ಇನ್ನೇನ್ ಸ್ಟಾರ್ಟ್ ಆಗ್ಬಿಡುತ್ತೆ ಅಂತ. ಬಟ್ ಆಲ್ರೆಡಿ ಅವ್ರು ಆ ಮೈಂಡ್ ಸೆಟ್ ಇಂದ ಆಚೆ ಬಂದು ಸುಮಾರು ಟೈಮ್ ಆಗೋಗಿತ್ತು. ಇಲ್ಲ ಒಂದು ಔಟ್ ಆಫ್ ದಿ ಬಾಕ್ಸ್ ಸಿನಿಮಾ ಮಾಡ್ಲೇಬೇಕು ಅಂತ ಅವರು ನಿರ್ಧಾರ ಮಾಡಿದ್ರು. ಮಾಸ್ ಸ್ಟೋರಿ ಹೇಳಿದ್ರೆ ಯಾರು ರಿಯಾಕ್ಷನ್ ಇಲ್ಲ, ಸುಮ್ನೆ ಕೂತಿದ್ರು. ಇಲ್ಲ ಬ್ರೋ ನಾವ್ ಈ ತರ ಸಿನಿಮಾ ಮಾಡಕ್ ಇವಾಗ ರೆಡಿ ಇಲ್ಲ ಅಂದ್ಬಿಟ್ಟು ಇನ್ನೇನ್ ಕಾಫಿ ಕುಡಿದು ಕಳಿಸ್ತಾ ಇದ್ರು. ಅವಾಗ ಒಂದ್ ಕತೆ ಹೇಳಿದ್ದೆ, ಈ ಆರಾಮ್ ಅರವಿಂದ ಸ್ವಾಮಿ. ಈ ಆರಾಮ್ ಅರವಿಂದ ಸ್ವಾಮಿ ಕತೆ ಹುಟ್ಟಿದ್ದೆಲ್ಲಿ ಅಂತಂದ್ರೆ, ಎಲ್ರು ಬಂದ್ ಕೇಳ್ತಾರೆ ಆರಾಮಾಗಿದ್ಯಾ ಅಂತ ಕೇಳ್ತಾರೆ. ನಾವ್ ಯಾರಿಗೂ ವಾಪಸ್ ಹೇಳಕ್ಕಾಗಲ್ಲ, ಎಲ್ಲ ಕಷ್ಟದಲ್ಲಿ ಹೆಲ್ಪ್ ಮಾಡ್ತೀರಾ ಅಂತ ಕೇಳಿದ್ರೆ ನಟ್ಬಿಟ್ಟು ಅದೇಂಗಾಗತ್ತೆ ಅಂತಂತಾರೆ. ನಾನು ಇದನ್ನ ಒಂದ್ ಸುಮಾರು ಜನರ ಹತ್ರ ಎಕ್ಸ್ಪೆರಿಮೆಂಟ್ ಮಾಡಿದೆ. ಅವರು ಕೇಳೋರು ಹೇಗಿದೀಯ ಅಂತ ಕೇಳಿದಾಗೆಲ್ಲ ನಾನು ಇಲ್ಲ ಕಷ್ಟದಲ್ಲಿ ಹೆಲ್ಪ್ ಮಾಡ್ತೀರಾ ಅಂತಂದಾಗೆಲ್ಲ ನಟ್ಬಿಟ್ಟು ಹಂಗೆ ಹೋಗ್ತಾ ಇದ್ರು. ಸೊ ಈ ಒಂದು ಬೇಸ್ ಲೈನ್ ಮೇಲೆ ಶುರುವಾದಂತ ಕತೆ ಅದ್ಭುತವಾಗಿದೆ. ಸೊ ಅದೇ ಆ ಒಂದು ಜರ್ನಿಲಿ ಏನು ಅಂದ್ರೆ 2 ಸಿನಿಮಾ ಆದಾಗ್ಲೂ ಕೂಡ ಎಲ್ರು ನಿಮ್ಗೆ ಒಳ್ಳೆ ಫ್ಯೂಚರ್ ಇದೆ ಅಂತ ಇದ್ರು. ನಿಜ ಹೇಳ್ತೀನಿ, ಈ ಆರಾಮ್ ಅರವಿಂದ್ ಸ್ವಾಮಿನೇ ನನ್ನ ಫ್ಯೂಚರ್. ಈ 2 ಸಿನಿಮಾ ಅಲ್ಲ, ಈ ಸಿನಿಮಾಯಿಂದ ನಿಜವಾದ ಫ್ಯೂಚರ್ ಸ್ಟಾರ್ಟ್ ಆಗುತ್ತೆ. ಆಲ್ರೆಡಿ ಈ ಸಿನಿಮಾದಲ್ಲಿ ಏನೀಗ ಆಕ್ಟ್ ಮಾಡಿದಾರಲ್ಲ ಪ್ರತಿಯೊಬ್ರು, ಅದಕ್ಕೆ ಜೀವ ತುಂಬಿ ಆಕ್ಟ್ ಮಾಡಿದ್ದಾರೆ. ಶುರುವಾದಾಗ ಕತೆ ತಗೊಂಡ್ಬಂದು ಹೇಳಿದಾಗ ಒಂದ್ ಸಿಂಪಲ್ ಸ್ಟಾರ್ ಕ್ಯಾಸ್ಟ್, ಒಂದು ಎಲ್ಲ ನಾರ್ಮಲ್ ಅನ್ಕೊಂಡೆ ಹೋಗಿದ್ದೆ. ಬಟ್ ಸಿನಿಮಾಗೆ ಏನ್ ಬೇಕು ಅದೇ ನಿರ್ಮಾಪಕರು ಕೊಡ್ತಾ ಹೋದ್ರು. ಮೊದಲನೇದಾಗಿ ಬಂದು ಏನು ಅಂತಂದ್ರೆ ಮ್ಯೂಸಿಕ್ ಡೈರೆಕ್ಟರ್ ಬಂದು ಅರ್ಜುನ್ ಜನ್ಯ ಅವರೇ ಮಾಡ್ಸೋಣ ಅಂತ ಇತ್ತು. ಅವ್ರಿಗೋಗಿ ಕತೆ ಪಿಚ್ ಮಾಡಿದಾಗ ಅವ್ರಿಗೆ ತುಂಬಾ ಇಷ್ಟ ಆಗಿ ಸಿನಿಮಾ ಮಾಡಕ್ ಒಪ್ಕೊಂಡ್ರು. ಆಯ್ತೀಗ ಹೀರೋಯಿನ್ ಯಾರನ್ನ ಮಾಡೋಣ ಅಂತ ಒಂದಿಷ್ಟು ಹುಡುಕಾಟ ನಡೀತಾ ಇತ್ತು. ಒಂದು ಮಿಲನಾ ಮೇಡಮ್ ಇದಕ್ಕೆ ಬೆಸ್ಟ್ ಆಪ್ಷನ್ ಅಂತ ನನಗೂ ಅನ್ನಿಸ್ತು, ಇಡೀ ತಂಡಕ್ಕೂ ಅನ್ನಿಸ್ತು. ಅಂಡ್ ಕತೆ ಪಿಚ್ ಮಾಡಿದ್ವಿ. ಅವರು ಯೂಶಲಿ ಏನು ಅಂತಂದ್ರೆ ಈಗಿನ ಟ್ರೆಂಡ್ ಅಲ್ಲಿ ಏನು ಅಂತಂದ್ರೆ ನಾನ್ ಸೋಲೋ ಇರ್ಬೇಕು, ಸ್ಟಾರ್ಟಿಂಗ್ ಇಂದ ಎಂಡರ್ಗೂ ನಾನೇ ಕಾಣಿಸ್ಕೊಬೇಕು ಅನ್ನೋ ಒಂದು ಮನಸ್ಥಿತಿಗಳು ಜಾಸ್ತಿ ಇರೋ ಈ ಒಂದು ಸಿಚುವೇಶನ್ ಅಲ್ಲಿ ಇಲ್ಲ, ಕತೆ ತುಂಬಾ ಅದ್ಭುತವಾಗಿದೆ, ನಾನು ಇದ್ರಲ್ಲಿ ಮಾಡ್ತೀನಿ ಅಂತ ಹೇಳಿ ಒಪ್ಕೊಂಡ್ ಮಾಡಿದಕ್ಕೆ ಥ್ಯಾಂಕ್ ಯು ನಿಮ್ಗೆ. ಅಂಡ್ ಇನ್ನೊಂದು ಬಂದು ಋತಿಕಾ ಅವರು, ಸುಮಾರು ಹುಡುಕಾಟ ನಡೀತಾ ಇತ್ತು ಆ ಪಾತ್ರಕ್ಕೆ. ನನಗೆ ಇದ್ರಲ್ಲಿ ಏನು ಅಂತಂದ್ರೆ ತುಂಬಾ ಒಂದು ಯೂನಿಕ್ ಕ್ಯಾರೆಕ್ಟರ್, ಆ ಒಂದು ಲಕ್ಷ್ಮಿ ಅನ್ನೋ ಪಾತ್ರ, ಆ ಒಂದು ಹುಡುಗಿ ಮಾಡಿರೋ ಕ್ಯಾರೆಕ್ಟರ್ ಅಂಡ್ ಮೇಡಮ್ ಮಾಡಿರೋ ಕ್ಯಾರೆಕ್ಟರ್ ಬಂದು 2 ಕ್ಯಾರೆಕ್ಟರ್ಗಳು ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಸಿನಿಮಾಗೆ. ಸೊ ಯಾರು ಇನ್ನೊಂದು ಪಾತ್ರ ಅಂದ್ರೆ ಇವ್ರು ಇಷ್ಟು ಪರ್ಫಾರ್ಮೆನ್ಸ್ ಆಗಿರ್ಬೋದು, ಒಂದ್ ಬ್ಯೂಟಿಲ್ ಆಗಿರ್ಬೋದು, ಆ ಒಂದು ಇದಿದೆ. ಅಂಡ್ ಪರ್ಫಾರ್ಮೆನ್ಸ್ ಅಲ್ಲಿ ಕೂಡ ಒಬ್ಬ ರೀಚ್ ಮಾಡಕ್ ಯಾರಾದ್ರೂ ಬೇಕಲ್ಲ ಅಂತ ಹುಡುಕಾಟ ನಡೀತಾ ಇತ್ತು. ಅಂಡ್ ಸುಮಾರು ಆಡಿಷನ್ ಆದ್ಮೇಲೆ ಋತಿಕಾ ಅವ್ರು ಸಿಕ್ಕಿದ್ರು. ತುಂಬಾ ಒಳ್ಳೆ ಪರ್ಫಾರ್ಮರ್. ಅಂಡ್ ಈ ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ ಅವ್ರು ಎಷ್ಟು ಅದ್ಭುತವಾಗಿ ಆಕ್ಟ್ ಮಾಡಿದಾರೆ ಅಂತ. ಅಂಡ್ ಒಂದು ಸೀನ್ ಅಲ್ಲಿ ಈಗ ಆಲ್ರೆಡಿ ನಾವು ಸಿನಿಮಾ ಒಂದ್ ಹಂತಕ್ಕೆ ಮುಗಿಸಿ ಪ್ರೊಡ್ಯೂಸರ್ ಶೋ ಕೂಡ ಹಾಕಿದೀನಿ. ಸಿನಿಮಾ ನೋಡಿದ ಮೇಲೆ ನನಗೆ ಒಂದು ಸೀನ್ ಅಲ್ಲಿ ಇವರು ಅಳೋ ಸೀನ್ ಇದೆ ಒಂದು, ಆಕ್ಚುಲಿ ತುಂಬಾ ಅದ್ಭುತವಾಗಿ ಮನೋಜ್ಞವಾಗಿ ಒಂದು 3 ಜನರದ್ದು ಒಂದು ಕಾಂಬಿನೇಷನ್ ಸೀನ್ ಇದೆ. ಅದನ್ನ ಥಿಯೇಟರ್ ಅಲ್ಲೇ ನೋಡ್ಬೇಕು ಜನ. ಅದ್ಭುತವಾದ ಸೀನು ಅಂಡ್ ವಂಡರ್ಫುಲ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ಸೊ ಈಗ ಶುರುವಿಂದ ಹೇಳ್ಕೊಂಡ್ ಬಂದೆ ಅರವಿಂದ್ ಸ್ವಾಮಿ ಕತೆ ಒಂದು ಸಣ್ಣದು ಒಂದು ಲೈನ್ ಹೇಳಿದೆ. ಆ ಜರ್ನಿ ಹೇಳ್ಕೊಂಡ್ ಬರ್ಬೇಕು ಅಂತಂದ್ರೆ ಇದರ ಮುಖ್ಯ ಶಕ್ತಿ ಬಂದು ಅನೀಶ್ ತೇಜೇಶ್ವರ್ ಅವರೇ. ಒಬ್ಬ ಹೀರೋ ಆಗಿ ಸೆಟ್ ಬರೋದು ಬೇರೆ, ಕಥೆಯ ಒಂದ್ ಲೈನ್ ಇಂದ ಹಿಡಿದು ಇಲ್ಲಿವರೆಗೂ ನಾವು ಆ ಸಿನಿಮಾಗೋಸ್ಕರ ನಿಜವಾಗ್ಲೂ ಒಬ್ಬ ಡೈರೆಕ್ಟರ್ ಒಬ್ಬ ಹೀರೋ ಸಂಬಂಧಕ್ಕಿಂತ ಅಭಿ ಹಿಂಗ್ ಮಾಡು, ಇದನ್ನ ಹಿಂಗ್ ಮಾಡು, ಇದು ತಪ್ಪು ಮಾಡ್ತಾ ಇದೀಯಾ, ಇದು ಸರಿ ಇದೆ, ಈ ತರ ಸಜೆಷನ್ ಕೊಡೋ ಒಬ್ಬ ನಟ ಅನ್ನೋದಕ್ಕೂ ಮೀರಿ ಅಣ್ಣನ ಸ್ಥಾನದಲ್ಲಿ ನಿಂತ್ಕೊಂಡು ನನಗೆ ಸುಮಾರಷ್ಟು ಗೈಡ್ ಮಾಡಿದ್ದಾರೆ. 2 ಸಿನಿಮಾ ಆದ ನಂತರ ಏನು ಅಂತಂದ್ರೆ ನಾವು ಒಂದಿಷ್ಟು ನಮ್ ಜರ್ನಿಲ್ ಕಲ್ತಿರ್ತೀವಿ, ಇದು ತಪ್ಪಾಗ್ತಾ ಇದೆ ಇಲ್ಲ ಅಂದ್ರೆ 3ನೇ ಸಿನಿಮಾ ನಾನು ಅನ್ಕೊಂಡ್ ಮಾಡಿದ್ದೆ ಈ ಉದ್ದೇಶ, ಒಂದು 3ಕ್ಕೆ ಮುನ್ನುಡಿ ಇಲ್ಲ 3ಕ್ಕೆ ಮುಕ್ತಾಯ ಅಂತ. ಹೇಗೆ ಅಂತಂದ್ರೆ ಪ್ರತಿ ಸಿನಿಮಾ ಮಾಡುವಾಗ ಒಂದೊಳ್ಳೆ ಎನರ್ಜಿ ಇಟ್ಕೊಂಡು ಮಾಡ್ತೀವಿ. ಎಂಡ್ ಸ್ಟೇಜ್ ಬಂದಾಗ ಪ್ರಮೋಷನ್ ಕೊರತೆಯಿಂದನೋ ನನ್ಗೆ ಗೊತ್ತಿಲ್ಲ, ಎಮೋಷನ್ ವರ್ಕೇ ಆಗಲ್ಲ, ಪ್ರಮೋಷನ್ ವರ್ಕ್ ಆಗೋದು ಅಂತ. ಸೊ ಅದು ನಾವು ಆ ಒಂದು ಹಂತಕ್ಕೆ ತಂದ್ರೆ ಪ್ರತಿ ಸತಿ ಸೋತಾಗ, ಈ ಸತಿ ಬಿಗಿನಿಂಗ್ ಅಲ್ಲಿ ಪ್ರೊಡ್ಯೂಸರ್ ಕತೆ ಓಕೆ ಮಾಡಿದಾಗಿಂದ ನಾನೇನ್ ಹೇಳಿದೆ ಅಂತಂದ್ರೆ ಇಲ್ಲ ನಾವು ಚೆನ್ನಾಗಿ ಸಿನಿಮಾ ಮಾಡಿ ಕೊಡ್ತೀವಿ ನಿಮ್ಗೆ, ಬಟ್ ಏನು ಅಂತಂದ್ರೆ ಯಾವುದೇ ಕಾರಣಕ್ಕೂ ಈ ಸತಿ ನಾವು ಯಾವುದೇ ವಿಭಾಗದಲ್ಲೂ ಸೋಲ್ಬಾರ್ದು. ಮುಂದಿನ ವರ್ಷ ಬರೋ ಟಾಪ್ 10 ಸಿನಿಮಾದಲ್ಲಿ ಆರಾಮ್ ಅರವಿಂದ್ ಸ್ವಾಮಿ ಸಿನಿಮಾ ಕೂಡ ಒಂದಾಗಿರುತ್ತೆ, ಇದು ನಾನು ಗ್ಯಾರಂಟಿ ಕೊಡ್ತೀನಿ. ಯಾಕೆ ಅಂತಂದ್ರೆ ನಿರ್ಮಾಪಕರು ಆಲ್ರೆಡಿ ಸಿನಿಮಾ ನೋಡಿದ್ದಾರೆ. ಆಕ್ಚುಲಿ ನೋಡ್ಬಿಟ್ಟು ಬಂದ್ ತಪ್ಕೊಂಡ್ರು, ಅವ್ರಿಗೊಂದು ಮೆಸೇಜ್ ಕಳ್ಸಿದ್ದೆ, ಅದನ್ನ ಹಿಡ್ಕೊಂಡು ಯಾವಾಗ್ಲೂ ಬ್ಲಾಕ್ ಮೇಲ್ ಮಾಡ್ತಾ ಇರ್ತಾರೆ ಅವರು. ಯಾರು ನಮ್ಮ ಇವ್ರು ಅಕಿರೋ ಪ್ರೊಡ್ಯೂಸರ್
ಅವ್ರು ಹೇಳಿದ್ದೆ, ಅನೀಶ್ ಅವ್ರು ಇಷ್ಟು ಸಿನಿಮಾಗೂ ಆರಾಮ್ ಅರವಿಂದ್ ಸ್ವಾಮಿ ಸಿನಿಮಾಗೂ ಬೇರೆ ಅನೀಶ್ ಅವ್ರನ್ನೇ ನೋಡ್ತೀರಾ, ಅಂಡ್ ಅವರ ಪರ್ಫಾರ್ಮೆನ್ಸ್ ಇಂದ ಹಿಡಿದು ಪ್ರತಿಯೊಂದು ಇದ್ರಲ್ಲಿ ವಿಭಿನ್ನವಾಗಿರುತ್ತೆ ಅಂತ ಇನ್ನೂ ಒಂದಿಷ್ಟು ಸೇರ್ಸ್ ಹಾಕಿದ್ದೆ. ಅದನ್ನ ಇಟ್ಕೊಂಡ್ಬಿಟ್ಟು ಯಾವಾಗ್ಲೂ ಬ್ಲಾಕ್ ಮೇಲ್ ಮಾಡೋರು, ನೀನ್ ಕಳಿಸಿರೋ ಮೆಸೇಜ್ ಅನ್ನ ಸ್ಕ್ರೀನ್ ಶಾಟ್ ಇಟ್ಕೊಂಡಿದ್ದೀನಿ, ಇದನ್ನ ನಾನು ಯಾವಾಗ ಹೇಳ್ಬೇಕು ಅವಾಗ ಹೇಳ್ತೀನಿ ಅಂತ. ಬಟ್ ಸಿನಿಮಾ ನೋಡಿದ ತಕ್ಷಣ ಅದ್ಭುತವಾಗಿ ಮಾಡಿದ್ಯಾ, ನಿಜವಾಗ್ಲೂ ತಪ್ಕೊಂಡು ಇಬ್ರು ಮಾತಾಡಿದಾಗ ಅದಕ್ಕಿಂತ ಇನ್ನೊಂದು ಖುಷಿ ಏನೂ ಇಲ್ಲ. ಫಸ್ಟ್ ಅನ್ನದಾತರು ನಿರ್ಮಾಪಕರು ಅವ್ರು ಒಪ್ಕೊಂಡ್ರು, ಇನ್ನು ಪ್ರೇಕ್ಷಕ ಅಂದ್ರೆ ಅವ್ರ ಅಭಿಮಾನಿ ದೇವರುಗಳೇನಂತ ಅವ್ರು ಒಪ್ಕೊಂತಾರೆ ಈ ಸಿನಿಮಾ. ಆರಾಮ್ ಅರವಿಂದ್ ಸ್ವಾಮಿ ಇದೊಂದು ಬರೀ ಸಿನಿಮಾ ಅನ್ನೋದಕ್ಕಿಂತ ಮಿಗಿಲಾಗಿ ಮುಂದಿನ ವರ್ಷ ಬರೋ ಟಾಪ್ 10 ಸಿನಿಮಾಗಳಲ್ಲಿ ಒಂದಾಗುವಂತ ಅದ್ಭುತ ಟ್ರಯಾಂಗಲ್ ಲವ್ ಸ್ಟೋರಿ ಇರೋ ಒಂದು ಸಿನಿಮಾ ಆಗುತ್ತೆ. ಥ್ಯಾಂಕ್ ಯು. ಅಂಡ್ ಅದ್ರ ಜೊತೆಲಿ ಏನು ಅಂತಂದ್ರೆ ನನ್ನ ನಿರ್ದೇಶಕ ತಂಡ ಎಲ್ರಿಗೂ ಧನ್ಯವಾದ, ಥ್ಯಾಂಕ್ ಯು ಸೋ ಮಚ್. ಸಂದೀಪ್ ಆಗಿರ್ಬೋದು, ಅಂಡ್ ನಮ್ಮ ಪ್ರಜ್ವಲ್ ಆಗಿರ್ಬೋದು, ಶ್ರೇಯಸ್, ನಮ್ಮ ಅಜಿತ್, ಎಲ್ರಿಗೂ ಥ್ಯಾಂಕ್ ಯು. ಅಂಡ್ ನಮ್ಮ ಎಡಿಟರ್ ಉಮೇಶ್ ಅವರು ತುಂಬಾ ಅದ್ಭುತವಾಗಿ ಇನ್ ಡೀಟೇಲ್ ಆಗಿ ಕೆಲಸ ಮಾಡೋದಂದ್ರೆ, ಅನೀಶ್ ಅವರಾಗಿರ್ಲಿ ನಾನಾಗಿರ್ಲಿ ಡೇ ಅಂಡ್ ಡೇ ಮತ್ತೆ ಹೋಗಿ ಒಂದ್ಸತಿ ತಪ್ಪಾದ್ರೆ ಯೂಶಲ್ ಏನು ಅಂದ್ರೆ 2 ಸಿನಿಮಾದಲ್ಲಿ ಏನ್ ಮಾಡ್ತಾ ಇದ್ದಂದ್ರೆ ಬಿಡು ಒಂದ್ ಮೈನ್ಯೂಟ್ ಮಿಸ್ಟೇಕ್ ಅಲ್ವಾ ನಡೆಯುತ್ತೆ ಅಂತ. ಬಟ್ ಈ ಸತಿ ಅನೀಶ್ ಅವರು ಬಿಟ್ಟಿಲ್ಲ, ನಾನು ಬಿಟ್ಟಿಲ್ಲ. ಒಂದೇ ತಪ್ಪಾಯ್ತಾ ಪರವಾಗಿಲ್ಲ ಬಾ ನಾಳೆ ಮಾಡೋಣ, ಮಾಡಕ್ಕಾಗದ ಸಿನಿಮಾ ಒಂದೇ ಸತಿ ಅಂತ ಅಂದ್ಬಿಟ್ಟು ಆ ಒಂದು ಡೆಡಿಕೇಶನ್ ಇಟ್ಟು ಕೆಲಸ ಮಾಡಿದ್ದೀವಿ. ಅಂಡ್ DOP ಶಿವಸಾಗರ್ ಅವ್ರು ಇವತ್ತು ತರಕಾಗಿಲ್ಲ, ಅಂಡ್ ಅದ್ಭುತವಾಗಿ ಕೆಲಸ ಮಾಡಿದ್ದಾರೆ. ಅಂಡ್ ಇಲ್ಲಿಬ್ಬರು ನಟರು ಕೂತಿದ್ದಾರೆ, ಗೌರವ್ ಮತ್ತೆ ವಿಕ್ಕಿ ಅಂತ. ಅವ್ರಿಬ್ಬರ ಬಗ್ಗೆ ಹೇಳಲೇಬೇಕು. ಅವರು ಕೂಡ ಒಂದಿಷ್ಟು ಕ್ಷೇತ್ರದಲ್ಲಿ ಹೆಸರು ಮಾಡಿದ್ದಾರೆ, ಆಕ್ಟಿಂಗ್ ಅಲ್ಲಿ ಚೆನ್ನಾಗಿ ಮಾಡೋದು ನಾನು ನೋಡೇ ಕರ್ಸಿದ್ದೆ. ಬಟ್ ಆದ್ರೂ ಹೇಳಿದೆ ನಾನು ಅವ್ರಿಗೆ ಒಂದು ಆಡಿಷನ್ ಮಾಡೋಣ, ರಿಹರ್ಸಲ್ ಮಾಡೋಣ ಅಂತ. ಏನು ಈಗ ಇಲ್ಲದೆ ಕೊಟ್ರು, ಸ್ಟಾರ್ಟಿಂಗ್ ಇಂದ ಹಿಡಿದು ಎಂಡ್ ವರ್ಗೂ ಕೂಡ ಅದ್ಭುತವಾಗಿ ತೆರೆ ಮೇಲೆ ಹೆಂಗೆ ಅದನ್ನ ಆವರಿಸ್ಕೊಂಡಿದ್ದಾರೆ ಅಂತ ಸಿನಿಮಾ ನೋಡೋದ್ಮೇಲೆ ಗೊತ್ತಾಗುತ್ತೆ. ಒಳ್ಳೆ ಭವಿಷ್ಯ ಇದೆ, ಒಳ್ಳೇದಾಗ್ಲಿ, ನನಗೂ ಒಳ್ಳೆ ಭವಿಷ್ಯ ಸಿಗ್ಲಿ, ಇಡೀ ಆರಾಮ್ ಅರವಿಂದ್ ಸ್ವಾಮಿ ತಂಡಕ್ಕೂ ಒಳ್ಳೆ ಭವಿಷ್ಯ ಸಿಗ್ಲಿ. ನಿಮ್ಮೆಲ್ಲರ ಆಶೀರ್ವಾದ ಇರಲಿ. ಧನ್ಯವಾದ. ಇಲ್ಲಿ ಬಂದಿರುವಂತಹ ಮಾಧ್ಯಮ ಮಿತ್ರರಿಗೆ ಎಲ್ಲರಿಗೂ ನನ್ನ ನಮಸ್ಕಾರ. ಸೊ ಆರಾಮ್ ಅರವಿಂದ್ ಸ್ವಾಮಿ, ಸೊ ಮೊದಲನೇದಾಗಿ ಡೈರೆಕ್ಟರ್ಗೆ ಒಂದ್ ನಂಬಿಕೆ ಇಟ್ಟು ಇದೊಂದು ದೊಡ್ಡ ಪಾತ್ರನ ನಿಭಾಯಿಸ್ತೀನಿ ಅನ್ನೋ ನಂಬಿಕೆ ಇಟ್ಟು ನನ್ಗೆ ಅವಕಾಶ ಕೊಟ್ಟಿದ್ದೆ. ಥ್ಯಾಂಕ್ ಯು ವೆರಿ ಮಚ್. ಹಾಗೂ ಪ್ರೊಡಕ್ಷನ್ ಟೀಮ್ ಪ್ರೊಡ್ಯೂಸರ್ಗೂ ಥ್ಯಾಂಕ್ ಯು ವೆರಿ ಮಚ್ ಸರ್. ಅನೀಶ್ ಸರ್ ಥ್ಯಾಂಕ್ ಯು ವೆರಿ ಮಚ್. ಮೊದಲನೇದಾಗಿ ಆಮೇಲೆ ಆರಾಮ್ ಅರವಿಂದ್ ಸ್ವಾಮಿ ಸಿನಿಮಾ ಬಗ್ಗೆ ಹೇಳ್ಬೇಕು ಅಂದ್ರೆ, ಆಡಿಷನ್ ಮಾಡಿದಿಂದ ಹಿಡಿದು ಕೊನೆವರೆಗೂ ಒಂದ್ ಜರ್ನಿ ಇದೆಯಲ್ಲ. ನಾವು ಯಾವಾಗ್ಲೂ ಟೀಮ್ ತರ ಒಂದು ವರ್ಕ್ ಮಾಡ್ತಾ ಇದ್ದೋ ಶಾರ್ಟ್ ಫಿಲಮ್ ಅಲ್ಲಿ. ಅಂದ್ರೆ ನಮ್ ಟೀಮ್ ಎಲ್ಲ ನಮ್ಗೆ ಗೊತ್ತಿರೋರು ಹತ್ರ ಹೋಗಿ ಆಕ್ಟ್ ಮಾಡ್ತಾ ಇದ್ದೋ. ಸೊ ಅದೇ ತರ ಒಂದು ಫ್ರೀಡಮ್ ನಮ್ಗೆ ಆರಾಮ್ ಅರವಿಂದ್ ಸ್ವಾಮಿ ಸೆಟ್ ಅಲ್ಲಿ ಸಿಕ್ತು. ಸೊ ಒಳ್ಳೆ ಸಿನಿಮಾ. ಆಮೇಲೆ ನಾವು ಯಾವತ್ತು ಹ್ಯೂಮರಸ್ ಆಗಿ ವರ್ಕ್ ಮಾಡಿದೀವಿ ಶಾರ್ಟ್ ಫಿಲಮ್ ಅಲ್ಲಿ, ತುಂಬಾ ಇಷ್ಟಪಡ್ತಾ ಇದಾರೆ ಜನ. ಅದೇ ಒಂದು ಹ್ಯೂಮರಸ್ ಕಾಮಿಡಿ ಸಬ್ಜೆಕ್ಟ್ ಆರಾಮ್ ಅರವಿಂದ್ ಸ್ವಾಮಿ ಸಿನಿಮಾ. ಸೊ 100% ಎಲ್ಲಾರ್ಗೂ ಇಷ್ಟ ಆಗೇ ಆಗುತ್ತೆ. ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ. ಥ್ಯಾಂಕ್ ಯು ವೆರಿ ಮಚ್. ಎಲ್ರಿಗೂ ನಮಸ್ಕಾರ. ಹೆಸರು RJ ವಿಕಿ ಅಂತ. ಬಂದಿರುವಂತಹ ಮಾಧ್ಯಮ ಮಿತ್ರರಿಗೆ ಮತ್ತೆ ನಮ್ಮ ಎಂಟೈರ್ ಆರಾಮ್ ಅರವಿಂದ್ ಸ್ವಾಮಿ ತಂಡಕ್ಕೆ ಹೃತ್ಪೂರ್ವಕ ಸ್ವಾಗತ. ಥ್ಯಾಂಕ್ಸ್ ಟು ಪ್ರೊಡ್ಯೂಸರ್ಸ್, ಥ್ಯಾಂಕ್ಸ್ ಟು ಹೀರೋ, ಥ್ಯಾಂಕ್ಸ್ ಟು ಮೈ ಹೀರೋ ಅಭಿಷೇಕ್. ಹಿಂದೆ ನನ್ ಪರಿಚಯ ಆಗ್ಬೇಕು ಅಂದ್ರೆ ಲೂಸ್ ಕನೆಕ್ಷನ್ ಅಂತ ಒಂದು ವೆಬ್ ಸೀರೀಸ್ ಬಂದಿತ್ತು, ಅಂದ್ರೆ 7 ವರ್ಷದ ಹಿಂದೆ. ಅದೀಗ ರೀಸೆಂಟ್ ಆಗಿ ಆಹಾ ಆಪಲ್ ರೀಮೇಕ್ ಆಯ್ತು, ಇಟ್ಸ್ ಕಾಲ್ಡ್ ಪಾಪಂ ಪಸಿವಾಡು ಅಂತ. ಅದ್ರಲ್ಲಿ ನಾಸಾನ್ ಒಂದು ಕ್ಯಾರೆಕ್ಟರ್ ಮಾಡಿದ್ದೆ, ಅಲ್ಲಿಂದ ಶುರು ಆಗಿದ್ದು. ಆಕ್ಸಿಡೆಂಟಲ್ ಆಗಿ ಆರ್ಟಿಸ್ಟ್ ಆಗಿದ್ದು, ಬಟ್ ಇದರಲ್ಲಿ ಒಂದು ಫ್ಯೂಚರ್ ಇದೆ, ನೋಡ್ಕೊಳ್ಳೋಣ ಕಂಡ್ಕೊಳ್ಳೋಣ ಅಂತ ಹೇಳಿ ಸಿಕ್ಕಾಪಟ್ಟೆ ಹರಸಾಹಸಗಳನ್ನ ಮಾಡ್ತಾ ಇದೀವಿ. ಸೊ ಬೇಸಿಕಲಿ ಬೆಂಗಳೂರಿನ ಬಿಗ್ FM ಅಲ್ಲಿ 92.7 ಅಲ್ಲಿ RJ ಕೆಲಸ ಮಾಡ್ತಿರೋದು. ರಾತ್ರಿ 9 ರಿಂದ 12 ನನ್ನ ಕಾರ್ಯಕ್ರಮ ಬರುತ್ತೆ. ಅದನ್ನ ಹೊರತುಪಡಿಸಿ ಆರ್ಟಿಸ್ಟ್ ಆಗಿ ಒಂದಷ್ಟು ಜಾಗಗಳಿಗೆ ಹೋಗ್ಬೇಕು, ಆಡಿಷನ್ಸ್ ತಗೋಬೇಕು ಅಂತ ಫೋನ್ ಮಾಡಿ ಹೇಳಿದಾಗ ಇನ್ನೇನು ಅವಕಾಶ ತಪ್ಪು ಹೋಗುತ್ತೆ ಅನ್ನೋಷ್ಟರಲ್ಲಿ ಫೇಸ್ ಟು ಫೇಸ್ ಮೀಟಿಂಗ್ ಆಯ್ತು. ಅದಾದ್ಮೇಲೆ ನನಗೊಬ್ಬ ಒಳ್ಳೆ ಗೆಳೆಯ ಸಿಗ್ತ, ನನ್ ಗೌರವ್ ಶೆಟ್ಟಿ, ಸಿಕ್ಕಾಪಟ್ಟೆ ಪ್ರಚಲಿತ ಇರುವಂತ ಅಭ್ಯರ್ಥಿ. ಅದೆಲ್ಲದಕ್ಕಿಂತ ಹೆಚ್ಚಾಗಿ ಹೇಳ್ಬೇಕು ಅಂದ್ರೆ, ಯೂಶಲಿ ಒಂದು 5-6-10 ಸಿನಿಮಾಗಳು ಮಾಡ್ಬಿಟ್ರೆ ಹೀರೋಗಳ ಹತ್ರ ಹೋಗಕ್ಕಾಗಲ್ಲ. ಅಂತದ್ರಲ್ಲಿ ಅನೀಶ್ ಬ್ರೋ ಅವ್ರ ಕ್ಯಾರವನ್ ಜೊತೆಯಲ್ಲಿ ನೀನೇನ್ ರೆಕಾರ್ಡಿಂಗ್ ಮಾಡ್ಬೇಕಲ್ಲ ಮಾಡ್ಕೊಳ್ಳೋ ಅಂತೆಲ್ಲ ಹೇಳಿ ಸಹಕರಿಸಿ ಒಂದಷ್ಟು ಹೊಸ ಪ್ರತಿಭೆಗಳಿಗೆ ಬೆಂತಟ್ಟುವಂತ ಕೆಲಸ ಇದೆಯಲ್ಲ. ಥ್ಯಾಂಕ್ ಯು ಬ್ರೋ, ಥ್ಯಾಂಕ್ ಯು ಸೋ ಮಚ್ ಫಾರ್ ದಟ್. ಅಂಡ್ ಯು ಆರ್ ಸಚ್ ಅ ಸ್ವೀಟ್ ಹಾರ್ಟ್. ಅದಾದ್ಮೇಲೆ ನಮ್ಮ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಫ್ರೆಂಚ್ ಬಿರಿಯಾನಿ ಫಿಲಮ್ ಅಲ್ಲಿ ಬ್ಲಾಕಿ ಅಂತ ಒಂದು ಕ್ಯಾರೆಕ್ಟರ್ ಮಾಡಿದ್ದೆ. ಆಮೇಲೆ ಇಕ್ಕಟ್ ಅಂತ ಅಮೆಝಾನ್ ಅಲ್ಲಿ ಅದೊಂದು ಕ್ಯಾರೆಕ್ಟರ್ ಮಾಡಿದ್ದೆ. ಇಕ್ಕಟ್ ಸಿನಿಮಾ ಆದ ನಂತರದಲ್ಲಿ ಕರೆ ಬಂದಿದ್ದು, ಈ ತರ ಒಂದು ಕ್ಯಾರೆಕ್ಟರ್ ಇದೆ ಅದಕ್ಕೆ ಮಾಡ್ತೀರಾ ನೀವು, ಇಡೀ ಸಿನಿಮಾ ರಂತ್ರು ಇರುವಂತ ಕ್ಯಾರೆಕ್ಟರ್, ಅನೀಶ್ ಅವರ ಫ್ರೆಂಡ್ ಆಗುವಂತ ಕ್ಯಾರೆಕ್ಟರ್ ಅಂತ ಹೇಳಿದ್ರು. ಹೋದೆ, ಕುತ್ಕೊಂಡೆ, ಆಡಿಷನ್ ಎಲ್ಲ ಆಯ್ತು, ಸ್ಕ್ರಿಪ್ಟ್ ಎಲ್ಲ ಕೊಟ್ರು, ಭರ್ಜರಿಯಾಗಿ ಊರ್ ತುಂಬಾ ಓಡಾಡ್ಕೊಂಡು ಶೂಟಿಂಗ್ ಎಲ್ಲ ಮಾಡ್ಕೊಂಡು ಬಂದ್ವಿ. ಒಂದಷ್ಟು ಬೇಜಾರುಗಳಾಗಿದೆ, ಒಂದಷ್ಟು ಮನಸ್ತಾಪಗಳಾಗಿದೆ. ಇದೆಲ್ಲ ಆಗದೆ ಇದ್ರೆ ಒಂದು ಮದುವೆನೂ ಆಗಲ್ಲ, ಒಂದು ಫಂಕ್ಷನ್ ಆಗಲ್ಲ, ಅದೇ ತರ ಒಂದು ಸಿನಿಮಾನೂ ಆಗಲ್ಲ ಅಂತ ನಂಬಿದೀನಿ.
ಅಲ್ಲ, ಯಾಕಂದ್ರೆ ಆರ್ಜೆ ಕೆಲಸ ನೋಡ್ಬೇಕಲ್ಲ, ಆ ಕಡೆ ಅದು ಮಾಡ್ಬೇಕು ಇದು ಮಾಡ್ಬೇಕು, ಒಂದ್ ಸ್ವಲ್ಪ ಕ್ಲಾಶಸ್ ಅದು ಇದೆಲ್ಲ ಆಗ್ತಿರುತ್ತೆ, ಅಫ್ಕೋರ್ಸ್ ಆಗ್ಲೇಬೇಕದು. ಬಟ್ ಎಂಡೋದ್ರೆ ಒಂದೊಂದು ಇವರಿಬ್ಬರಿಗಂತೂ ಬಟ್ ಒಂದಂತೂ ಸತ್ಯ, ಬಹುಶಃ ಅಭಿಷೇಕ್ ಹೇಳಿದ್ರಂತೆ, ವಿಕಿ ನಾನು ಬಹಳ ಕಷ್ಟಪಟ್ಟು ನಿಮ್ ಕ್ಯಾರೆಕ್ಟರ್ ನ ತಂದಿದ್ದೀನಿ, ಯು ಹ್ಯಾವ್ ಟು ಮೇಕ್ ಶೋರ್ ದಟ್ ಇದನ್ನ ನೀವು ನ್ಯಾಯ ಒದಗಿಸ್ಬೇಕು ಅಂತ. ಐ ವಿಲ್ ಗಿವ್ ಮೈ 100% ಅಂತ ಹೇಳಿದೀನಿ. ಸಿನಿಮಾ ಅದೇ ತರ ಬಂದಿದೆ ಅಂತ ಭಾವಿಸ್ತೀನಿ. ಬಿಕಾಸ್ ನಾವು ನೋಡಿಲ್ಲ, ಪ್ರೊಡ್ಯೂಸರ್ಸ್ ನೋಡಿದ್ದಾರೆ. ಪ್ರಶಾಂತ್ ಆಗಿರ್ಬೋದು, ಬುಜ್ಜಣ್ಣ ಆಗಿರ್ಬೋದು, ನಮ್ಮ ಮನೀಶ್ವರ್ ಆಗಿರ್ಬೋದು, ಅಥವಾ ಮಿಲನ್ ಅವ್ರ ಆಗಿರ್ಬೋದು, ಅಫ್ಕೋರ್ಸ್ ನಮ್ಮ ಲಕ್ಷ್ಮಿ ಒರಿಜಿನಲ್ಸ್ ಮರ್ತದೆ, ರಿತಿಕಾ ರಿತಿಕಾ ಅವರಾಗಿರ್ಬೋದು, ಗೌರವ್ ನಮ್ಮ ಎಡಿಟರ್ ಆಗಿರ್ಬೋದು, ನಮ್ಮ ಎಂಟೈರ್ ತಂತ್ರಜ್ಞರಾಗಿರ್ಬೋದು, ಬಹಳ ಅಚ್ಚುಕಟ್ಟಾಗಿ ಕೆಲಸ ಮಾಡಿದೀವಿ. ಎಂಡೋದ್ರೆ ಸಿನಿಮಾ ಒಂದೇ ಸರಿ ಮಾಡಕ್ಕಾಗದು. ಓಕೆ ಅಂತ ಡೈರೆಕ್ಟರ್ ಓಕೆ ಅಂತ ಹೇಳ್ಬಿಟ್ರೆ ಮತ್ತೊಂದ್ಸರಿ ಟೇಕ್ ತಗೊಳ್ಳೋದು ಬಹಳ ಕಷ್ಟ. ಸೊ ಯಾವ್ದೆಲ್ಲ ಓಕೆ ಟೇಕ್ ಕೊಟ್ಟಿದೀವಿ ಅದೆಲ್ಲ ಚೆನ್ನಾಗಿ ಕೊಟ್ಟಿದೀವಿ ಅಂತ ಭಾವಿಸ್ತೀವಿ. ಸೊ ಅವ್ರು ಹೇಳ್ದಂಗೆ ಒಳ್ಳೆ ಭವಿಷ್ಯ ಕಾಯ್ತಿದೆ ಗೆಳೆಯ. ಲೆಟ್ಸ್ ರಾಕ್ ಇಟ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ನಮಸ್ಕಾರ, ನನ್ನ ಹೆಸರು ರಿತಿಕಾ ಶ್ರೀನಿವಾಸ್ ಅಂತ. ಸೊ ಆರಾಮ್ ಅರವಿಂದ್ ಸ್ವಾಮಿ ನನ್ನ 2ನೇ ಫಿಲ್ಮ್. ಅಂಡ್ ಇಲ್ಲಿ ಬಂದಿರೋ ಮಾಧ್ಯಮ ಮಿತ್ರರಿಗೂ ಮತ್ತೆ ಎಲ್ಲರಿಗೂ ನನ್ನ ನಮಸ್ಕಾರ. ಸೊ ಈ ಆರಾಮ್ ಅರವಿಂದ್ ಸ್ವಾಮಿಯಲ್ಲಿ ನನ್ ಪಾತ್ರ ಇದೆಯಲ್ಲ, ಅದು ತುಂಬಾನೇ ಒಂದು ಡಿಫ್ರೆಂಟ್ ಆದ ಒಂದು ರೋಲ್. ಅಂಡ್ ಫಸ್ಟ್ ಟೈಮ್ ಅಭಿಷೇಕ್ ಶೆಟ್ಟಿ ಸರ್ ನನಗೆ ಆ ರೋಲ್ ಫಸ್ಟ್ ಎಕ್ಸ್ಪ್ಲೇನ್ ಮಾಡಿದ್ರು. ಸೊ ಅವಾಗ ಒಂಥರ ಅನಿಸ್ತಿತ್ತು ರೋಲ್ ಕೇಳಿದ ತಕ್ಷಣ. ಬಟ್ as soon as I heard the whole script ಯಾವಾಗ ಕೇಳಿದ್ನು, ಸೊ ಅವಾಗ I was like, ನಾನು ಈ ರೋಲ್ ಮಾಡ್ತೀನಿ, ಖಂಡಿತ ಮಾಡ್ತೀನಿ. ಅಂಡ್ ಬಟ್ ಸರ್ ವಾಸ್ ಆಲ್ಸೋ ಲೈಕ್, ಹೇಗ್ ಮಾಡ್ತೀರಾ, he had his doubts. ಸೊ ಅವಾಗ ನಾವು ಒಂಚೂರು ಲೈಕ್ ಪ್ರಾಕ್ಟೀಸ್ ಅಂಡ್ ರಿಹರ್ಸಲ್, ನಾನು ವಿಡಿಯೋ ಕಳಿಸ್ತಿದ್ದೆ ಮನೆಯಿಂದಲೂ. ಅಂಡ್ ವಿ ಆಲ್ಸೋ ಲೈಕ್ ಹ್ಯಾಡ್ ಸ್ಟೈಲ್ ಎಲ್ಲ ತುಂಬಾನೇ ನಾವು ಆಕ್ಚುಲಿ ವರ್ಕ್ ಮಾಡಿದ್ವಿ. ಅಂಡ್ ಫೈನಲಿ ರೀಸೆಂಟ್ಲಿ ನಮ್ಮ ನಿರ್ಮಾಪಕರು ಕಾಲ್ ಮಾಡಿದ್ರು, ಲೈಕ್ ಪ್ರಶಾಂತ್ ಸರ್ ಕಾಲ್ ಮಾಡಿದ್ರು, ಲೈಕ್ ತುಂಬಾನೇ ಚೆನ್ನಾಗಿ ಬಂದಿದೆ ಅಂತ ಹೇಳಿದ್ರು. ಅದೇ ನನಗೆ ಬೇಕಾಗಿತ್ತು. ಮತ್ತೆ ಐ ಆಮ್ ರಿಯಲಿ ರಿಯಲಿ ಗ್ರೇಟ್ಫುಲ್ ಟು ಅಭಿಷೇಕ್ ಶೆಟ್ಟಿ ಸರ್ for giving me such an opportunity. Thank you, sir. Thank you so much. And again, I'm really grateful to be working with Anish sir and Milana ma'am and Nam Tandadaru. I'm really grateful to everyone. So, Aram Arvind Swamy is a very, very, very beautiful film. Neevelloru nodbeku. I can't wait for you guys to watch it. Thank you. Aram Arvind Swamy. Firstly, ಅಭಿಷೇಕ್ ಶೆಟ್ಟಿ ಸರ್ ಇಂದಾನೆ ಶುರು ಮಾಡ್ತೇನೆ. ಈಗ ಹೇಳ್ಕೊಡ್ಕೊಂಡು ಕರ್ಕೊಂಡ್ ಬಂದಿದ್ದೀರಲ್ವಾ, ಹಿಂಗೆ ಹೇಳ್ಬೇಕು. ಓಕೆ, ಸೊ ಫಸ್ಟ್ ಅಭಿಷೇಕ್ ಅವರೇ ನನಗೆ ಬಂದ್ ಕತೆ ಹೇಳಿದ್ದು. 2 ವಿಚಾರ. ಒಂದು, ಅಭಿಷೇಕ್ ಅವ್ರು ಹೇಳಿದ ಕತೆ ನನಗೆ ಬಹಳ ಇಷ್ಟ ಆಯ್ತು. 2ನೇದು ಅನೀಶ್ ಅವರು ಜೊತೆ ಸಿನಿಮಾ ಮಾಡುವಂತ ಒಂದು ಸಿಚುವೇಶನ್ಸ್ ನನಗೆ 2 ಎಕ್ಸೈಟಿಂಗ್ ಅನ್ನಿಸ್ತು. ಯಾಕಂದ್ರೆ ಒಂದು ಫ್ರೆಶ್ ಸ್ಟಾರ್ ಕಾಸ್ಟ್ ಯಾವಾಗ್ಲೂ ಒಂದು ಎಕ್ಸೈಟಿಂಗ್ ಅನ್ಸುತ್ತೆ ಆಡಿಯನ್ಸ್ಗೆ. ಅಂಡ್ 2ನೇದು ನನ್ನ ಪಾತ್ರ, ನಾನು ಬಹುಶಃ ಮಾಡಿರೋ ಸಿನಿಮಾಗಳೆಲ್ಲ, ಈಗ ಇಲ್ಲಿವರೆಗೂ ಮಾಡಿರುವಂತ ಸಿನಿಮಾಗಳೆಲ್ಲದಕ್ಕಿಂತ ವಿಭಿನ್ನವಾದ ಪಾತ್ರ. ಅಂಡ್ ಅಭಿಷೇಕ್ ಅವರ ಸಿನಿಮಾಗಳನ್ನ ನಾನು ಆಕ್ಚುಲಿ ಟ್ರೇಲರ್ಗಳೆಲ್ಲ ನೋಡಿದೆ, ಸಿನಿಮಾ ನೋಡಿರ್ಲಿಲ್ಲ. ಬಟ್ ಅವ್ರ ಕೆಲಸ ನೋಡಿ, ಅವ್ರ ಕತೆ ಹೇಳಿದ ಟೈಮ್ ನಲ್ಲಿ ನನಗೆ ಅವ್ರ ಕನ್ವಿಕ್ಷನ್ ಅಥವಾ ಅವ್ರ ನನ್ನ ಸಿನಿಮಾ ಹೆಂಗ್ ಮಾಡ್ಬೇಕು ಅನ್ಕೊಂಡಿದೀನಿ ಅನ್ನೋ ಒಂದು ಕನ್ವಿಕ್ಷನ್ ನನಗೆ ತುಂಬಾ ಇಷ್ಟ ಆಯ್ತು. ಅಂಡ್ ಅವ್ರ ಜೊತೆ ಇನ್ನೊಂದು ಮುಖ್ಯವಾದ ವಿಚಾರ, ಪ್ರಶಾಂತ್ ಅವ್ರು ಬಂದಿದ್ರು. ಗುಲ್ಟು ಅನ್ನೋ ಒಂದು ಸಿನಿಮಾ ಕೊಟ್ಟಿದ್ರು. ಗುಲ್ಟು ಅನ್ನೋ ಸಿನಿಮಾ ತುಂಬಾ ಸೌಂಡ್ ಮಾಡಿತ್ತು. ಅಂದ್ರೆ ಅವಾಗ ಅವ್ರ ಪ್ರಾಬ್ಲಿ ಫಸ್ಟ್ ಸಿನಿಮಾ ಅದು. ಅದಕ್ಕೆ ಅವ್ರು ಹಾಕಿದಂತ ಎಫರ್ಟ್ ಎಲ್ಲೋ ಒಂದ್ ಕಡೆ ಗೊತ್ತಿತ್ತು ನಮ್ಗೆ, ಅವ್ರು ಎಷ್ಟು ಎಫರ್ಟ್ ಹಾಕಿದ್ರು, ಸಿನಿಮಾ ನಿಲ್ಸಕ್ಕೆ ಎಷ್ಟು ಹೋರಾಟ ಮಾಡಿದ್ರು, ಅಂಡ್ ಸಿನಿಮಾಗೋಸ್ಕರ ಎಷ್ಟು ಟೈಮ್ ಕೊಟ್ಟಿದ್ರು ಅಂತ. ಅಂಡ್ ಬಹುಶಃ ಅವ್ರ ಕೆರಿಯರ್ ಅಲ್ಲಿ ಆನ್ ಅಂಡ್ ಆಫ್ ಆಗಿದೆ. ಅದಾದ್ಮೇಲೆ ಇಲ್ಲ ಮತ್ತೂ ಸಿನಿಮಾನೇ ಮಾಡ್ತೀನಿ ಅಂತ ಬಂದಿದ್ದು ಒಂದು, ಅದು ಅವ್ರಿಗಿದ್ದು ಇನ್ನೊಂದು ಕನ್ವಿಕ್ಷನ್ ತುಂಬಾ ಇಷ್ಟ ಆಯ್ತು ನನ್ಗೆ. ಅಂದ್ರೆ ಸಿನಿಮಾಗೆ ಎಷ್ಟು ಇಂಪಾರ್ಟೆನ್ಸ್ ಕೊಟ್ಟು, ನಾವ್ ಎಷ್ಟು ಟೈಮ್ ಕೊಟ್ಟು, ಎಷ್ಟು ಪೇಷನ್ಸ್ ಅಲ್ಲಿ ಇರ್ತೀವಿ, ಅದಷ್ಟು ತಗೊಳುತ್ತೆ. ಅಂದ್ರೆ ಅದಷ್ಟು ಕೇಳುತ್ತೆ. ಬಹುಶಃ ಅದನ್ನ ಕೊಡಕ್ ರೆಡಿ ಇದ್ದಂತಹ ತಂಡ ಇದು. ಅಂಡ್ ಫಸ್ಟ್ ಪ್ರಶಾಂತ್ ಅವ್ರು ಬಂದ್ಮೇಲೆ ಎಲ್ಲರೂ ಬುಜ್ಜಿ ಅಂತಾರೆ, ಸೊ ನನ್ನ ಹೆಸರು ಸಡನ್ ಆಗಿ ಬರ್ಲಿಲ್ಲ. ಸೊ ಶ್ರೀಕಾಂತ್ ಸರ್ ಕೂಡ ಬಂದ್ರು. ಅಂಡ್ ಐ ಥಿಂಕ್ ಒಂದು ಅಮೇಸಿಂಗ್ ತಂಡ. ಅನೀಶ್ ಅವ್ರಿಗೆ ಅವ್ರ ಜೊತೆ ಇರುವಂತಹ ರ್ಯಾಪೋ ಕೂಡ ನೋಡಿದ್ರೆ ನನಗೆ ಖುಷಿ ಆಗುತ್ತೆ. ದೇ ಮೋರ್ ಲೈಕ್ ಬ್ರದರ್ಸ್, ಪ್ರೊಡ್ಯೂಸರ್ಸ್ ಅಥವಾ ಅನೀಶ್ ಹೀರೋ ಅಥವಾ ಅಭಿಷೇಕ್ ಅಂತ ಹೇಳಕ್ಕಾಗಲ್ಲ. ತುಂಬಾ ಒಂದು ಒಳ್ಳೆ ತಂಡದಲ್ಲಿ ಕೆಲಸ ಮಾಡಿರುವಂತ ಅನುಭವ ನನಗೆ. ಅಂಡ್ ಸಿನಿಮಾ ನಾನು ನೋಡಿಲ್ಲ, ಬಟ್ ಸಿನಿಮಾ ನೋಡಿರೋರ್ ರಿವ್ಯೂಗಳೆಲ್ಲ ನನಗೆ ತುಂಬಾ ಎಕ್ಸೈಟ್ ಆಗ್ತಿದೆ. ಬಿಕಾಸ್ ನಾನು ಇನ್ನೂ ಡಬ್ಬಿಂಗ್ ಮುಗಿಸಿಲ್ದಿರೋ ಕಾರಣ ನಾನು ಇನ್ನೂ ಸಿನಿಮಾನು ನೋಡಿಲ್ಲ.
ನಾನು ಐ ಆಮ್ ಲುಕಿಂಗ್ ಫಾರ್ವರ್ಡ್ ಟು ಸಿ ದ ಫಿಲ್ಮ್. ಸಾಂಗ್ಸ್ ಎಲ್ಲ ನೋಡಿದೀನಿ, ಸಾಂಗ್ಸ್ ಎಲ್ಲ ಕೇಳಿದೀನಿ, ನನಗೆ ತುಂಬಾ ಇಷ್ಟ ಆಗಿದೆ. ಅಂಡ್ ಐ ಥಿಂಕ್ ಅನೀಶ್ಗಿರುವಂತಹ ಒಂದು ಟ್ಯಾಲೆಂಟ್ಗೆ, ಅಂದ್ರೆ ಅವರು ಬಹುಶಃ ನಟನೆ, ಡಾನ್ಸ್, ಫೈಟ್ ಅವರೆಲ್ಲ ಅದ್ಭುತವಾಗಿ ಮಾಡುವಂತ ಒಬ್ಬ ನಟ. ಅವ್ರಿಗೆ ಈ ಕತೆ ತುಂಬಾ ವಿಭಿನ್ನವಾಗಿರುತ್ತೆ ಅನ್ನೋದು ನನ್ನ ಒಪಿನಿಯನ್. ಯಾಕಂದ್ರೆ ನನ್ನ ಕತೆ ಕೇಳೋದ್ರಿಂದ ಒಂದು ಎಕ್ಸ್ಟ್ರೀಮ್ಲಿ ಎಂಟರ್ಟೈನಿಂಗ್ ಕತೆ ಇದು, ಈಕ್ವಲಿ ಎಮೋಷನಲ್. ಸೊ ನಾನು ವೇಟ್ ಮಾಡ್ತಿದ್ದೀನಿ ಸಿನಿಮಾ ನೋಡೋಕೆ. ಅಂಡ್ ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಮೇಲಿದೆ. ಥ್ಯಾಂಕ್ ಯು ಸೋ ಮಚ್. ತುಂಬಾ ದಿನ ಆದ್ಮೇಲೆ ಪ್ರೆಸ್ ಮೀಟ್. ಇದು ಎಲ್ಲಿ ಸ್ಟಾರ್ಟ್ ಆಯ್ತು ಅಂದ್ರೆ ಬೇಸಿಕಲಿ ನಾನು ಬೆಂಕಿ ಫ್ಲಾಪ್ ಅಂತ ಕನ್ಸಿಡರ್ ಮಾಡ್ತೀನಿ. ಆ ಸಿನಿಮಾ ಹಿಟ್ ಆಗಿದ್ರೆ ಮೇ ಬಿ ಆರ್ ಅರವಿಂದ್ ಸ್ವಾಮಿ ಆಗ್ತಿರ್ಲಿಲ್ಲ ಅನ್ಸುತ್ತೆ. ಎಲ್ಲೋ ಒಂದು ಫುಲ್ ಸ್ಟಾಪ್ ಇನ್ನೊಂದು ಸ್ಟಾರ್ಟ್ ಆಗುತ್ತೆ ಅಂತಾರಲ್ಲ, ಸೊ ಬೆಂಕಿ ವಾಸ್ ದಟ್ ಫಾರ್ ಮೀ. ನಾನೊಂದು ಝೋನ್ ಅಲ್ಲಿ ಇದ್ದೆ. ಅಫ್ಕೋರ್ಸ್ ಬೇರೆ ಸಿನಿಮಾಗಳೆಲ್ಲ ಬಿಸ್ನೆಸ್ ಆಗ್ತಿತ್ತು, ಕಲೆಕ್ಷನ್ಸ್ ಬರ್ತಿತ್ತು. ವೆನ್ ಬೆಂಕಿ ಕಲೆಕ್ಷನ್ಸ್ ನನಗೆ ಇದೆಲ್ಲ ನೋಡಿದಾಗ ತುಂಬಾ ಏನಪ್ಪ ಎಂಡ್ ಪಾಯಿಂಟ್ ಅಲ್ಲಿ ಬಂದ ನಾನು ಅನ್ಸೋ ಶುರುವಾಯ್ತು. ಆಮೇಲೆ ಒಂದಷ್ಟು ಆಡಿಯನ್ಸ್ ಹೇಳ್ತಾರಲ್ಲ ನಮ್ಮ ಕಮೆಂಟ್ಸ್ ಅಲ್ಲಿ ಇನ್ನೊಂದು ರೂಪದಲ್ಲಿ ಅಂತ ಬಂದಾಗ, ಇಲ್ಲ ವೆಲ್ ವಿಶಸ್ ಎಲ್ಲ ಬಂದಾಗ, ಓಕೆ ಒಂದೇ ತರ ಮಾಡ್ತಿದೀನಿ ಅನ್ನೋದು ನನಗೆ ಅನ್ಸಲ್ಲ. ಮೋಸ್ಟ್ಲಿ ನನಗೇನ್ ಅನ್ಸುತ್ತೆ, ಓಕೆ ಅಕಿರೋ ವಾಸ್ ಅ ಲವ್ ಸ್ಟೋರಿ, ಅದಾದ್ಮೇಲೆ ರಾಮಾರ್ಜುನ ವಾಸ್ ಅ ಸ್ಲಮ್ ಬಾಯ್, ಆ ತರ ಮಾಡಿದ್ದೇನೆ. ವಾಸು ಇನ್ನೊಂಥರ, ಬೆಂಕಿ ಬಂದು ಒಂದು ಅಣ್ಣ ತಂಗಿರುವಂತ ಸೆಂಟಿಮೆಂಟ್, ಬೇರೆ ಎಲ್ಲ ವಿಭಿನ್ನವಾಗೆಲ್ಲ ನನಗೆ ಅನಿಸ್ತಾ ಇದ್ದಿದ್ದು. ಬಟ್ ಆಡಿಯನ್ಸ್ ಅದು ಅನ್ಸಿಲ್ಲ, ಅದು ಇಂಪಾರ್ಟೆಂಟ್ ಆಗ್ತಾ ಇತ್ತು. ಸೊ ಆಡಿಯನ್ಸ್ ಎಲ್ಲ ಬರೀ ಆಕ್ಷನ್ ಸಿನಿಮಾ ಮಾಡ್ತಿದ್ದಾನಲ್ಲ, ಬೇರೆ ಟ್ರೈ ಮಾಡ್ಬೋದಲ್ವಾ ಅನ್ನೋದು ತುಂಬಾ ಪ್ರಾಂಪ್ಟ್ ಆಗಿ, ಅದು ಮೇ ಬಿ ನನಗೆ ತಲುಪಿಲ್ವೇನೋ, ಅದು ಕಲೆಕ್ಷನ್ ರೂಟ್ ತಲುಪಿದಾಗ ಸ್ವಲ್ಪ ಜೋರಾಗಿ ನನಗೂ ತಲುಪಿತು. ಸ್ವಲ್ಪ ಒಂದ್ ಚೆರ್ಕ್ ಹೊಡೆದೆ ನಾನು, ದಿಸ್ ಇಸ್ ನಾಟ್ ದ ವೇ, ಏನೋ ಒಂದು ಚೇಂಜ್ ಬೇಕಿತ್ತು ಅಂತ. ಆ ಚೇಂಜ್ ಬೇಕಿತ್ತು ಅಂದ್ರೆ ಪ್ರಾಕ್ಟಿಕಲ್ ಗೆ ಒಪ್ಕೊಂಡ್ಬಿಟ್ಟು, ಓಕೆ ಹೌದು ಪೀಪಲ್ ಆರ್ ಎಕ್ಸ್ಪೆಕ್ಟಿಂಗ್ ಸಮಥಿಂಗ್ ನ್ಯೂ. ಈಗ ಆ ಫಾರ್ಮೇಟೇ ಬೇಡ ಅಂತ, ಮೇ ಬಿ ಬಿಸ್ನೆಸ್ಗೋಸ್ಕರ ನಾವು ಮಾಡ್ತಿದ್ವೋ ಇನ್ನೊಂದು, ಅದೆಲ್ಲ ಸೈಡ್ಗೆ ಇಟ್ರೆ ಈ ತರ ಏನ್ ಮಾಡೋದು, ನೆಕ್ಸ್ಟ್ ಏನ್ ಮಾಡೋದು, ನನ್ನ ಹತ್ರ ಒಂದು ಸಬ್ಜೆಕ್ಟ್ ಇದೆ, ಹಂಗ್ ಮಾಡಲ್ವಾ, ಇಲ್ಲ ಬೇಡ ಮತ್ತೆ ಸ್ಟ್ರೆಸ್ ಆಗುತ್ತೆ ಎಲ್ಲ ಓದ್ ತಗೊಂಡದು. ಇದೆಲ್ಲ ಇರುವಾಗ ಶ್ರೀಕಾಂತ್ ಅವರು ಮತ್ತೆ ಪ್ರಶಾಂತ್ ಎಲ್ಲ ಅಭಿಷೇಕ್ ನಾವು 2 ಸಿನಿಮಾ ನೋಡಿದ್ವಿ, ಕರ್ಸೋಣ ಅಂತ ಕರ್ಸಿದ್ವಿ. ಅಣ್ಣ ಬರ್ತಾನೆ ಒಂದು ದೊಡ್ಡ ಆಕ್ಷನ್ ಪ್ಯಾಕ್ ಸಿನಿಮಾ ತಗೊಂಡು ಮತ್ತೆ ಹೀರೋ ಈಗ ತಾನೇ ಬೇಡ ಅನ್ಕೊಂಡಿದ್ದೆ, ಯಾಕೆ ಇಲ್ಲ ಇನ್ನೊಂದು ಹೇಳ್ತೀನಿ ಅಂದ್ರೆ ಇನ್ನೊಂದು ಹೇಳಿದ್ರೆ ಅದು ಇನ್ನೂ ಡಬಲ್ ಆಕ್ಷನ್. ಮೇ ಬಿ ಫಸ್ಟ್ ಏನ್ ಅನ್ಕೊಂಡ್ರೆ ಆಕ್ಷನ್ ಕಮ್ಮಿ ಆಯ್ತಾನೆ ಅವ್ರಿಗೆ, ಕ್ಲೈಮ್ಯಾಕ್ಸ್ ಎಲ್ಲ 3 ಜನ ನೋಡಿದ್ರು, ಇನ್ನು ಎಕ್ಸ್ಟ್ರಾ ಹೇಳೋಣ ಅಂದ್ಬಿಟ್ಟು ಸೆಕೆಂಡ್ ಸಬ್ಜೆಕ್ಟ್ ಅಲ್ಲಿ ಇನ್ನೂ ಹೇಳ್ದ, ಇಲ್ಲ ಸಾರಿ ಅಭಿ. ನಂದೇನಂದ್ರೆ ಕೇಳಿದ ತಕ್ಷಣ ನನಗೆ ಎಕ್ಸೈಟ್ ಆಗಿಲ್ಲ ಅಂದ್ರೆ ಅಲ್ಲೇ ಹೇಳ್ಬಿಡ್ತೀನಿ, ಇಲ್ಲ ಸಾರಿ. ಪ್ರಶಾಂತ್ ಒಂದು ಡೈಲಾಗ್ ಹೊಡಿತಿರ್ತಾರೆ ಇವತ್ತು, ಗುರು ನಿನ್ ಕತೆ ಹೇಳಿದಾಗ ನಾನು ಸಾಲ ಮಾಡೋ ಧೈರ್ಯ ಕೊಡ್ಬೇಕು ನನ್ ನೀನು. ನನ್ ನಿನ್ ಕತೆ ಹೇಳಿದ ತಕ್ಷಣ ಒಬ್ರು ಮನೆ ಅಡಾಡ್ಬಿಡ್ಬೇಕು, ನಾನು ಹಂಗ ನನ್ ಕತೆ ಎಕ್ಸೈಟ್ ಆಗಿಲ್ಲ, ನನ್ಗೆ ಮಾಡಲ್ಲ ಪ್ರೊಡ್ಯೂಸರ್ ಅಂತಿರ್ತಾರೆ. ನಾನು ಒಂದು ಕತೆ ಕೇಳಿದ ತಕ್ಷಣ ಇಲ್ಲ ಮನೆ ಅಡಾಟಾಗ ಯಾಕೋ ಮನ್ಸೇ ಹೋಗ್ತಿಲ್ಲ, ನೀನ್ ಹೇಳಿದ ತಕ್ಷಣ ಮನೆ ಸೊ ಹಂಗೆ ಅಭಿ ಹೇಳಿದ ತಕ್ಷಣ ಮಜಾ ಅನ್ಸ್ತಿರ್ಲಿಲ್ಲ ನನಗೆ. ಇಲ್ಲ ಅಭಿ ನೋ ಏನೋ ವರ್ಕೌಟ್ ಆಗ್ತಿಲ್ಲ, ಬೇಡ ಅಭಿ ಸಾರಿ, ನೆಕ್ಸ್ಟ್ ಇನ್ನೇನಾದ್ರು ಬೆಟರ್ ಸಬ್ಜೆಕ್ಟ್ ಇದ್ದಾಗ ವಿಲ್ ಸಿ, ಬಟ್ ನಾನು ಫುಲ್ ಸ್ಟಾಪ್ ಇಟ್ಟಿದ್ದೀನಿ, ಐ ವಾಂಟ್ ಸಮಥಿಂಗ್ ಅಂತ. ಆಮೇಲೆ ಅಭಿ ಇದ್ಕೊಂಡು ಇಲ್ಲ ನನಗೆ ಅಂತ ಒಂದು ಸಿನಿಮಾ ಮಾಡ್ಕೊಂಡಿದ್ದೆ ಆರ್ ಅರವಿಂದ್ ಸ್ವಾಮಿ ಅಂತ, ಅನ್ನೊಂದ್ಸು ಮಾಡ್ಬಿಟ್ಟಿದೀನಿ, ಅದನ್ನೊಂದ್ಸರಿ ಹೇಳಲ್ಲ. ನಿನಗೆ ಅಂತ ಮಾಡ್ಕೊಂಡೆ ನನಗೇನೆ ಕೇಳ್ತೀಯ, ನಾನ್ ಇವಾಗ ಈ ಪೊಸಿಷನ್ ನನ್ನ ಫ್ರೆಂಡ್ಸ್ ಅಂತೂ ನನ್ನ ಪ್ರೊಡ್ಯೂಸ್ ಮಾಡ್ತಾರೆ, ನಿನಗ್ ಮಾಡಲ್ಲ ಅಂತ ತುಂಬಾ ಫ್ರಾಂಕ್ ಆಗಿ ಹೇಳ್ದೆ. ಇಲ್ಲ ನಿಮ್ಗೆ ಮಾಡ್ತೀನಿ ನಿಮ್ಗೆ ಇಷ್ಟ ಆದ್ರೆ ಅಂತ ಅಭಿ ನರೇಟ್ ಮಾಡ್ದ. ಐ ಥಿಂಕ್ ನರೇಟ್ ಮಾಡಿದ್ 10 minutes ಅಷ್ಟೇ. ಐ ವಾಸ್ ಲೈಕ್ ಎಕ್ಸೈಟೆಡ್, ರೆಡಿ ಮಾಡಮ್ಮ ಅಂದೆ. ನಾನ್ ರೆಡಿ, ನೀನ್ ರೆಡಿ ಅಷ್ಟೇ. 15 minutes ವಿ ಡಿಸೈಡೆಡ್ ದಿಸ್ ಫಿಲ್ಮ್. ಅಂದ್ರೆ ಪ್ರಶಾಂತ್ ಅನ್ಸ್ಬಿಡ್ತು ಅಡ ಇಟ್ಬಿಡೋಣ ಅಂತ, ಬುಜ್ಜಿ ಇದೇನೆ ತಗೊಂಡ್ಬಿಡೋಣ, ಎಕ್ಸೈಟ್ ಆಗ್ಬಿಡಿಸಿ. ಅಷ್ಟು ಎಕ್ಸೈಟ್ಮೆಂಟ್ ತುಂಬಾ ಇಂಪಾರ್ಟೆಂಟ್ ಅಂತ ಅನ್ಸ್ತೇನೆ. ಇಲ್ಲೇನಂದ್ರೆ ನನಗೆ ನಾನ್ ಸ್ವಾರ್ಥಿ ಆಗ್ತೀನಿ, ನಾನು ಹೀರೋ ಗೆಲ್ಬಹುದು, ನನಗೆ ರೆಮ್ಯುನರೇಷನ್ಸ್ ಬರ್ಬೋದು, ಮತ್ತೊಂದು ನನ್ಗೆ ಇವ್ರಿಬ್ಬರು ನೋಡಿದ್ರೆ ತುಂಬಾ ಇನ್ನೋಸೆಂಟ್ ಸೋಲ್ಸ್ ಅನ್ಸುತ್ತೆ. ಇಲ್ಲಿ ಇವ್ರು ಗೆದ್ರೆ ಮಾತ್ರ ಅದು ಇಲ್ಲಿ ನಾನು ಗೆದ್ದಿಲ್ಲ ಅಂದ್ರೆ ನನಗೊಂದು ಸಿನಿಮಾ ಆಗುತ್ತೆ, ನನಗೊಂದು ಸಂಭಾವನೆ ಬರುತ್ತೆ, ಇಲ್ಲ ನನಗೆ ಇನ್ನೊಂದು ಸಿನಿಮಾ ಮುಂದೆ ಹೋಗ್ತದೆ. ಬಟ್ ಪ್ರೊಡ್ಯೂಸರ್ಸ್ ಹಂಗಿರಲ್ಲ, ಅವ್ರು ಪ್ರತಿ ಸಿನಿಮಾನು ತುಂಬಾ ಹೈ ರಿಸ್ಕ್ ಅಲ್ಲಿ ಮಾಡ್ತಿರ್ತಾರೆ. ಅಂದ್ರೆ ಅವ್ರಿಗೆ ಗೊತ್ತಿರಿದ್ರು ಬಿಸ್ನೆಸ್ ಏನಲ್ಲ. ಶ್ರೀಕಾಂತ್ ಈಸ್ ಇಂಟು ಕನ್ಸ್ಟ್ರಕ್ಷನ್, ಅವ್ರು ಈಸ್ ಇಂಟು ರಿಯಲ್ ಎಸ್ಟೇಟ್. ಒಂದು ಅಪಾರ್ಟ್ಮೆಂಟ್ ಕಟ್ಬೋದು, ಇಲ್ಲ ನಮ್ದೇ ಸೈಟ್ಗಳಿದೆ, ಒಂದು ಅಪಾರ್ಟ್ಮೆಂಟ್ ಕಟ್ಟೋ 4 ಕೋಟಿ ಕೊಟ್ಟು ಕಟ್ರೆ ತಿಂಗಳು 8 ಲಕ್ಷ ರೆಂಟು ಬರುತ್ತೆ. ಅದನ್ನೆಲ್ಲವೂ ಬಿಟ್ಟು ಸಿನಿಮಾ ಅನ್ನೋ ಪ್ರೀತಿ ಪ್ಯಾಷನ್ ಇದೆಯಲ್ಲ, ಅದು ತುಂಬಾ ನನಗೆ ಇಷ್ಟ ಆಗುತ್ತೆ. ಅದಕ್ಕೋಸ್ಕರ ಒತ್ತಾಡ್ತಾನೆ ಇರ್ತೀವಿ ಪ್ರತಿ ಹಂತದಲ್ಲೂ ಅಷ್ಟೇ. ನನಗೆ ಟೈಮು ಗೊತ್ತಾಗಲ್ಲ. ಆಕ್ಚುಲಿ ಅಭಿಗೂ ನಾನು ಟಾರ್ಚರು ಕೊಟ್ಟಿದ್ದೀನಿ, ಯಾವ ದಿನಾನು 6 PM ಪ್ಯಾಕಪ್ ಮಾಡೋಕ್ಕೂ ಬಿಟ್ಟಿಲ್ಲ ನಾನು. ಇಲ್ಲ ವಿಲ್ ಗೋ ಡಬಲ್ ಕೋಶನ್, ವಿಲ್ ಗೋ ಡಬಲ್, ಎಲ್ಲೋ ಒಂದ್ ಕಡೆ ಉಳಿಯುತ್ತಲ್ಲ, ದ ಮನಿ ಯು ಸೇವ್ ದ ಮನಿ ಇಸ್ ಅರ್ನ್ಡ್, ಎಲ್ಲೋ ಒಂದ್ ಕಡೆ ಉಳಿಯುತ್ತೆ. ಪ್ರೊಡ್ಯೂಸರ್ ಇವ್ರಿಷ್ಟು ಪ್ಯಾಷನೇಟ್. ಆಕ್ಚುಲಿ ಇವಾಗ ಅರ್ಜುನ್ ಜಲಿ ಅಂದ್ರೆ ಒಂದಷ್ಟು ಸಂಭಾವನೆ ಇರುತ್ತೆ, ಇಲ್ಲ ಮಿಲನ್ ಅವರು ಎಲ್ಲ ಇದೆ, ದೊಡ್ಡ ಕ್ಯಾಸ್ಟ್ ಇದ್ದಾಗ
ದೀಸ್ ಬೋತ್ ವೇರ್ ದ ಫಸ್ಟ್ ಪೀಪಲ್ ಟು ಇನಿಷಿಯೇಟ್. ನಾವು ಇಲ್ಲ ಸ್ವಲ್ಪ ಓಕೆ ಕಥೆನೇ ನಂಬೋಣ, ಹೊಸಬರಿಗೆ ಹೋಗೋಣ, ಇಲ್ಲ ನೋಡ್ಕೊಂಡು ಈಗಿರೋ ಪೊಸಿಷನ್ ಅಲ್ಲಿ ಈಗಾಗಲೇ ಮಾತಾಡ್ತಿದ್ವಿ ನಾವು, ಸಿನಿಮಾ ಚೆನ್ನಾಗಿದೆ ಅಂದ್ರೂ ಜನ ಬರೋದಕ್ಕೆ ಅಷ್ಟಿದಾಗ್ತದೆ, ಬಿಕಾಸ್ ಟಿಕೆಟ್ ಪ್ರೈಸ್ ಆರ್ ಸೋ ಹೈ, ಬರ್ತಾರ ಇಲ್ವೋ ಅನ್ನೋ ಒಂದು ಭಯ ಕಾಡ್ತಿರುತ್ತೆ. ಸೊ ಈ ಪೊಸಿಷನ್ ಅಲ್ಲಿ ಇವರಿಬ್ರೆ ಸಿನಿಮಾ ಬಜೆಟ್ ಇಲ್ಲಿದ್ದು ಇಲ್ಲಿ ತಗೊಂಡೋಗಿದ್ದು ಇವರಿಬ್ರೆ. ಅಂದ್ರೆ ನಮ್ಗೆ ಆ ಟೆಕ್ನಿಷಿಯನ್ಸ್ ಬೇಕು, ಮಿಲನೇ ಬೇಕು, ಹಿಂಗೆ ಬೇಕು. ಇಂಟರ್ವಲ್ ಬ್ಲಾಕ್ ಸೀನ್ ಇದೆ, ಅಭಿ ಪಾಪ ಜೂನಿಯರ್ಸ್ ಲಿಸ್ಟ್ ಬರೀಬೇಕು, ಅಭಿ ಗಣಿಯಲ್ಲಿ ಇದ್ರಲ್ಲೆಲ್ಲ ಬಂದು ಸರ್ ಒಂದು 40 ಏನೋ ಮದ್ವೆಗೆ ಬರೀ 40 ಜನ ಬರ್ತಾರೆ, ಬರೀ 40 ಎಲ್ಲೋ ಸಾಲುತ್ತೆ, ಅದು ಜಮೀನ್ದಾರ್ ಮದ್ವೆ ಅಂತ ತೋರಿಸ್ತಿದೀವಿ. ರಿತಿಕ್ ಅವ್ರ ಅಪ್ಪ ಯಾರು ಜಮೀನ್ದಾರ್ ಮದ್ವೆ, ಅವ್ರ ಮದ್ವೆ ಹಂಗಿರ್ಬೇಕಲ್ವಾ ಅನ್ನೋದು ಒಂದು ಇದ್ದಾಗ 40 ಹೋಗ್ಲಿ 80 ಲಾಸ್ಟ್ಗೆ 1000 ಜನನೇ ನಾವು ಕರೆಸಿದ್ದು. 1000 ಜೂನಿಯರ್ಸ್ ಫ್ರೇಮ್ ನೋಡಿ. ಫಸ್ಟ್ ದಿನ ಒಂದು 500 ಜನ ಇದ್ವಿ. ನಾನು ಪ್ರಶಾಂತ್ ಅವ್ರಿಗೆ ಕಾಲ್ ಮಾಡಿದೆ, ರೆಡಿ ಇಲ್ಲ ರೆಡಿ, ಮಿಡ್ ಶಾಟ್ ಮಾತ್ರ ತೆಗೋಣ, ಆ ಮಜಾ ಬರ್ತಿಲ್ಲ. ಒಂದೇ ಆಯ್ತು ನಿಮ್ಗೆ ಅನ್ಸ್ತಿಲ್ವಾ, ನೆಕ್ಸ್ಟ್ ತರಿಸ್ಬಿಡಿ, ಸೆಕೆಂಡ್ ಥಾಟ್ ಬೇಡ, ಸಿನಿಮಾಗೆ ಏನು ಬೇಕೋ ಅದು ಕೊಡ್ತಾ ಇರೋಣ. ಸೊ ಆ ಪ್ಯೂರ್ ಸೋಲ್ ಅಲ್ಲಿ ಮಾಡಿದಂತ ಸಿನಿಮಾ. ಮತ್ತೆ ಎಲ್ಲರಿಗೂ ಆ ಡೌಟ್, ಪ್ರತಿ ಸರಿ ಇವರೇ ಬರ್ತಾರೆ ಅಂತ. ಅಂದ್ರೆ ಆ ಜೆಲ್ ಇದೆ ನಮ್ಮಲ್ಲಿ. ಪ್ರತಿ ಸಿನಿಮಾ ಸೋಲು ಗೆಲುವು ಸೈಡ್ಗಿಟ್ಟು ಈ ಸಿನಿಮಾ ಅನ್ನೋದೇ ನಮ್ ಜೀವನ ಆಗ್ಬಿಟ್ಟಿದೆ. ಇದು ಬಿಟ್ಟು ಬೇರೆ ಗೊತ್ತಿಲ್ಲ, ಬೇರೆ ಮಾಡೋಕ್ಕೂ ಬರಲ್ಲ. ಈ ಪ್ರಯತ್ನ ಪಡೋ ಏನಂತಾರೆ ಥಾಟು ಇಲ್ಲ, ವಯಸ್ಸು ಇಲ್ಲ, ಪೇಷನ್ಸು ಇಲ್ಲ. ಈಗ ಏನೋ ಮಾಡ್ಬೇಕಂತ ಈ ಜನ್ಮ ಇರೋವರೆಗೂ ಸಿನಿಮಾ ಅಷ್ಟೇ. ನಮ್ಗೆ ಅದು ಏನ್ ಮಾಡ್ತೀವೋ ಗೊತ್ತಿಲ್ಲ, ಅದೇನ್ ತಿಂತೀವೋ ಬಿಡ್ತೀವೋ ಅದೆಲ್ಲ ಸೆಕೆಂಡ್. ಫ್ರೇಮ್ ಚೆನ್ನಾಗಿ ಕಾಣಿಸ್ತಾ, ಫ್ರೇಮ್ ಅದು ಊದ್ಬೇಕು ಅಂತ ನಮ್ಮ ಹೋರಾಟ ಎಲ್ಲ ಫ್ರೇಮ್ಗೋಸ್ಕರ ಅಷ್ಟೇ. ಇದೇ ಸಿನಿಮಾ ಎಲ್ಲರಿಗೂ ಏನನ್ಸರಿ, ಏನಪ್ಪ ಅನಿಶ್ ಸಿನಿಮಾ ಮೇಲೆ ಸಿನಿಮಾ ಮಾಡ್ತಾನೆ, ಎಷ್ಟು ಆರಾಮಾಗಿರ್ಬೋದು ಅಂತ. ಅದೇ ಸಿನಿಮಾ ಇದು. ಅಂದ್ರೆ ನಾನು ಐ ಬಿಲೀವ್ ದುಡ್ಡು ಒಂದಿದ್ರೆ ಮಾತ್ರ ಅಲ್ಲ, ಪ್ಯಾಷನ್ ಇದ್ರು ಸಿನಿಮಾ ಆಗುತ್ತೆ ಅನ್ನೋದು ನಮ್ಮ ತಂಡದಲ್ಲಿ ನಾನು ಅದು ಗಟ್ಟಿಯಾಗಿ ಇಟ್ಕೊಂಡಿದ್ದೀನಿ. ಎಲ್ಲರಿಗೂ ಏನಂದ್ರೆ ಮೇ ಬಿ ಆಡಿಯನ್ಸ್ಗೆ ನಾನು ಯಾವತ್ತೂ ಏನು ಎಲ್ಲಾದ್ರೂ ಹೋದ್ರೆ ಒಂದು ಕೆಫೆ ಶಾಪ್ ಹೋದ್ರೆ ಇನ್ನೊಂದು ಅದನ್ನ ಪೋಸ್ಟ್ ಆಗ್ತಿರಲ್ಲ ಇನ್ಸ್ಟಾಗ್ರಾಮ್ ಅಲ್ಲಿ. ನೋಡು ಇದು ಬೇರೆ ನೋಡೋದು ಆರ್ಟಿಸ್ಟ್ ಅಂತ ಕೂಡ ಅವ್ರು ಅಲ್ಲೇ ಇರ್ತಾರೆ, ಇಲ್ಲೇ ಇರ್ತಾರೆ. ಇಲ್ಲ ನಮ್ ಜಾಬಲ್ಲೂ 100 ರೂಪಾಯಿನೇ ಇರುತ್ತೆ, ನಮ್ ಕಷ್ಟಗಳು ಹಂಗೆ ಇರುತ್ತೆ. ಬಟ್ ಸಿನಿಮಾಗೋಸ್ಕರ ನಾವು ವೆರಿ ಹೈ ಡೆಡಿಕೇಟ್. ಯಾರಾದ್ರೂ ಒಂದು ಅಷ್ಟು ವರ್ಷ ಬೇಕಿದ್ರೆ ದುಡ್ಡಿಲ್ಲ ಅಂದ್ರೂ ಇರ್ತೀವಿ, ಬಟ್ ಫ್ರೇಮ್ ಅಲ್ಲಿ ಕಾಣಿಸ್ತೀವಿ ಅಂದ್ರೆ ಮಾಡ್ಬಿಡ್ತೀವಿ. ಸಿನಿಮಾದಲ್ಲಿ ಆ ಹುಚ್ಚಿಟ್ಕೊಂಡ್ ಬಂದಂತ, ಸೊ ಆ ಹುಚ್ಚಿರುವಂತ ಎಲ್ಲರೂ ಸೇರ್ ಮಾಡಿದಂತ ಸಿನಿಮಾ ಆರಾಮ ಸ್ವಾಮಿ. ನನ್ಗೆ ಯಾವ ಸಿನಿಮಾಗೂ ಆಕ್ಚುಲಿ ಕುಂಬಳಕಾಯಿ ಹೊಡೆದ ತಕ್ಷಣ ನನಗೇನು ಆತರ ಫೀಲು ಇರ್ತಾ ಇರಲಿಲ್ಲ. ಏನು ಸಿನಿಮಾ ಆಯ್ತಲ್ಲ ಬಿಡು ಆಯ್ತಪ್ಪ ಅನ್ನೋದು ಫಸ್ಟ್ ಟೈಮ್ ಗೊತ್ತಿಲ್ಲ ನನಗ್ ಗೊತ್ತಿದ್ದಂಗೆ ಈ ಸಿನಿಮಾ ಕುಂಬಳಕಾಯಿ ಹೊಡೆದಿದ್ದೀವಿ. ಹಿಂಗೆ ಸುಮ್ನೆ ಎಲ್ಲರೂ ಮೈಕ್ ಇಟ್ಕೊಂಡು ಮಾತಾಡೋದು ನನ್ಗೆ ಗೊತ್ತಿದ್ರೆ ನಾನು ಅಳ್ತಾ ಇದ್ದೀನಿ. ಫಸ್ಟ್ ಟೈಮ್ ನನಗೆ ತುಂಬಾ ಇಷ್ಟವಾಗಿ ತುಂಬಾ ಎಂಜಾಯ್ ಮಾಡಿದಂತ ಒಂದು ಪಾತ್ರ. ಲೈಫಲ್ಲೂ ಅಷ್ಟೇ, ಯಾರಿಗಾದ್ರೂ ಹೋಗ್ಬಿಟ್ಟು ಏನ್ ಗುರು ಚೆನ್ನಾಗಿದ್ಯಾ, ಇಲ್ಲ ಗುರು ಸ್ವಲ್ಪ ಕಷ್ಟದಲ್ಲಿದೆ, 1 ಲಕ್ಷ ಬೇಕಿತ್ತು ಅಂತ ಯಾರು ಕೊಡಲ್ಲ. ಅದೇ ಪಾತ್ರ ಇದು. ಅವ್ನು ಯಾರಾದ್ರೂ ಕೇಳಿದ್ರೆ ಏನು ಚೆನ್ನಾಗಿದೆ ಅಲ್ಲ, ಇಲ್ಲ ಅವ್ರು ಕಷ್ಟದಲ್ಲಿ ಇದೀನಿ ಹೆಲ್ಪ್ ಮಾಡ್ತೇನೆ, ಸುಮ್ನೆ ಕೇಳ್ದಾಗಿರೋ ಅದೇ ಸಡನ್ ಆಗಿ ಕೇಳ್ಬಿಟ್ಟೆ. ಸೊ ಈ ತರ ಒಂದು ಪಾತ್ರ ಎವ್ರಿ ಒನ್ ವಿಲ್ ರಿಲೇಟ್ ಅನ್ಸುತ್ತೆ. ನನಗೆ ಅಭಿ ಬಂದ ಕತೆ ಹೇಳಿದ್ ಕೂಡ ನಂಗೆ ತುಂಬಾ ಇಷ್ಟ ಆಗಿದೆ. ಎವ್ರಿ ಒನ್ ವಿಲ್ ರಿಲೇಟ್. ಪರ್ಸ್ಪೆಕ್ಟಿವ್ ಚೇಂಜ್ ಆಗುತ್ತೆ. ನಾವು ನೋಡಿದ ಕೂಡಲೇ ಏನು ಓಕೆ ಇವ್ನು ಯಾವ್ದೋ BMW ಕಾರಲ್ಲಿ ಬಂದ, ಅವ್ನು BMW ಅವನು 8 ವರ್ಷದ 9 ವರ್ಷದ ಗೊತ್ತಿರಲ್ಲ, BMW ಕಾರಲ್ಲಿ ಬಂದ್ರೆ ಅವ್ನು ರಿಚ್ ಅಂತ ನಾವು ಫಿಕ್ಸ್ ಆಗ್ಬಿಡ್ತೀವಿ. ಸೊ ಪರ್ಸ್ಪೆಕ್ಟಿವ್ ಚೇಂಜ್ ಇರುತ್ತೆ. ಸೊ ಈ ಪರ್ಸ್ಪೆಕ್ಟಿವ್ ಈ ಚೇಂಜ್ ಈ ಸಿನಿಮಾ ತುಂಬಾ ಆಡಿಯನ್ಸ್ ನೋಡಿದ್ರೆ ಒಂದು ಮಜಾ ಕೊಡುತ್ತೆ. ಅಂದ್ರೆ ನಾನು ಅಭಿ ಸಿನಿಮಾ ನೋಡಿ ಒಂದಷ್ಟು ಆಲ್ಮೋಸ್ಟ್ ನಾವು ತುಂಬಾ ಡೀಟೇಲ್ ವರ್ಕ್ ಮಾಡಿದ್ಮೇಲೆ ನಾನು ಪ್ರಶಾಂತ್ಗೆ ಟೆಕ್ಸ್ಟ್ ಮಾಡಿದ್ದೆ, ರೆಡಿ ಈ ಸರಿ ಹೊಡೆದು ರೆಡಿ ನಾವು. ಅಂದ್ರೆ ನಾವು ಈ 10 ವರ್ಷ ಬಿಟ್ಟಿರೋದು ತುಂಬಾ ಬಿಟ್ಟಿದೀವಿ, ಅರ್ನ್ ಮಾಡಿರೋದಕ್ಕಿಂತ ಬಿಟ್ಟಿರೋದೇ ಜಾಸ್ತಿ ಇಂಡಸ್ಟ್ರಿಯಲ್ಲಿ. ಸೊ ಈ ಬಿಟ್ಟಿರೋದು ಎಲ್ಲವೂ ವಿತ್ ಇಂಟ್ರೆಸ್ಟ್ ತಗೊಂಡ್ಬರುತ್ತೆ ಸಿನಿಮಾ. ನನಗೆ ತುಂಬಾ ಗಟ್ ಫೀಲಿಂಗು. ಅಂದ್ರೆ ಪ್ರೀವಿಯಸ್ ಸಿನಿಮಾ ಗಟ್ ಫೀಲಿಂಗ್ ಇಲ್ಲ ಅಂದ್ರೆ ಅದು ಶ್ರೀಕಾಂತ್ ಒಬ್ಬರಿಗೆ ಗೊತ್ತು. ನಾನು ಅಕೀರಾ ನೋಡಿ ಅದು ಐ ಥಿಂಕ್ ಡಿಸ್ಕ್ಲೋಸ್ ಮಾಡಬಹುದು, ಅಕೀರಾ ಮಾಡುವಾಗ ಏನನ್ಸ್ತೋ ಗೊತ್ತಿಲ್ಲ, ಬಂದು ಶ್ರೀಕಾಂತ್ ಅಕ್ಕ ಮಾಡ್ಬಿಟ್ಟು ಅನೀಶ್ ನೀನ್ ನಾಳೆ ಬೆಳಿಗ್ಗೆಯಿಂದ ದೊಡ್ಡ ಸ್ಟಾರು, ಇಲ್ಲ ಗುರು ನೀನ್ ದುಡ್ಡು ಬರುತ್ತಲ್ಲ ನೋಡು, ನನ್ಗೆ ಯಾಕೆ ಅನಿಸ್ತಿಲ್ಲ ಅಂತ ಫ್ರಾಂಕ್ ಆಗಿ ಹೇಳಿದ್ದೆ ನಾನು. ರಾಮಾನುಜನ್ ಆದ್ಮೇಲೆ ಅಷ್ಟೇ, ವಿ ಆರ್ ಸೇಫ್, ಐ ಡೋಂಟ್ ನೋ ಏನಾಗುತ್ತೆ, ವಾಸು ವಿ ಆರ್ ಸೇಫ್ ಅಂದ್ರೆ ಬೆಂಕಿಯಲ್ಲಿ ಮತ್ತೆ ಡೌಟ್ ಹೊಡೆದಿತ್ತು ನಮ್ಗೆ. ಸೊ ಈ ತರ ನಮಗ್ ನಾವು ಆಗಂತ ಪ್ರೆಸ್ ಮುಂದೆ ಬಂದ್ಬಿಟ್ಟು ಯಾಕೋ ಸ್ವಲ್ಪ ಡೌಟ್ ಆಗಿದೆ ಸರಿ ಸಿನಿಮಾ ಹತ್ರ ನಾವು ಹೇಳಕ್ಕಾಗಲ್ಲ, ಮ್ಯಾನಿಪುಲೇಟ್ ಅಫ್ಕೋರ್ಸ್ ಇಟ್ ವಿಲ್ ಹ್ಯಾಪನ್. ಸೊ ಈ ತರ ಫ್ರಾಂಕ್ ಡಿಸ್ಕಷನ್ ನಮ್ 3 ಜನದಲ್ಲಿ ಆಗ್ತಾ ಇರುತ್ತೆ. ಇಲ್ಲ ಕೊನೆ ಈ ಸರಿ ಹೋಗ್ತೀವಿ ಅಂದ್ರೆ ಬೇರೆ ಪ್ರಿಪರೇಷನ್ ಮಾಡ್ಬೇಕಲ್ಲ, ಫೈನಾನ್ಸ್ ಎಲ್ಲ ಇರೋದ್ರಿಂದ ಬೇರೆ ಪ್ರಿಪರೇಷನ್ ಅಂದ್ರೆ ಎಂಡ್ ಟು ಎಂಡ್ ಓಕೆ ಇದು ತೀರಾ ಓಡಿಸ್ಕೊಂಡ್ಬಿಟ್ರೆ ನೆಕ್ಸ್ಟ್ ಏನ್ ಮಾಡ್ಬೇಕು, ಮತ್ತೆ ಸಿನಿಮಾ ಮಾಡ್ಲೇಬೇಕು, ಮತ್ತೆ ಮುಂದೆ ಬರ್ಬೇಕು. ಅದಕ್ಕೆ ಹೆಂಗೆ ಏನು ಎಲ್ಲವೂ ಕ್ಯಾಲ್ಕುಲೇಷನ್ಸ್ ನಡೀತಾ ಇರುತ್ತೆ ನಮ್ಮ 3 ಜನದಲ್ಲಿ. ಬಟ್ ಈ ಸರಿ ಎಲ್ಲರಿಗೂ ಫುಲ್ ಸ್ಟಾಪ್ ಬಿಟ್ಟಿನಿ, ಈ ಸರಿ ಯಾಕೆ ಕ್ಯಾಲ್ಕುಲೇಷನ್ ಬೇಡ ಏನು ಬೇಡ, ಸಿನಿಮಾ ತುಂಬಾ ಚೆನ್ನಾಗಿ ಬಂದಿದೆ. ಅಂದ್ರೆ ಕ್ಲೈಮ್ಯಾಕ್ಸ್ ಅಲ್ಲಿ ನನಗೆ ಪ್ರತಿ ಸಿನಿಮಾ ಕ್ಲೈಮ್ಯಾಕ್ಸ್ ಮಾಡಿ ಒಂದು ಭರ್ಜರಿ ಫೈಟ್ ಇರುತ್ತಲ್ಲ,
ಬಾರ 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 ಬಡಿ ಹೊಡೆದು ಬಿಸಾಕ್ಬೋದು. ಈ ಸಿನಿಮಾ ಹತ್ಕೊಂಡು ಹೋಗ್ತಿರ್ತಾನೆ, ನಾನು ಸುಮ್ಮನೆ ರೇಗಿಸ್ತಾ ಇದ್ದೆ, ಅಭಿ ಇದು ಆ ಸಿನಿಮಾ ಆಗಿದ್ರೆ ಹೆಂಗ್ ಹೊಡಿತಿದ್ದೆ ಗೊತ್ತೇ ಇವ್ರಿಗೆಲ್ಲ ನಾನು ಅಂತ. ಸೊ ಅಷ್ಟು ಎಂಜಾಯ್ ಮಾಡ್ಕೊಂಡು ಒಂದು ಮಜಾ ಕೊಟ್ಟು ಮಾಡಿದಂತ ಸಿನಿಮಾ. ಅಂಡ್ ಎವ್ರಿವನ್ ಫ್ರಮ್ ದ ಟೆಕ್ನಿಷಿಯನ್ ಉಮೇಶ್ ಆಗಿರ್ಬೋದು, ಬಿಡ್ತಿರ್ಲಿಲ್ಲ. ನೈಟ್ 12 ಗಂಟೆ 1 ಗಂಟೆಗೆ ಎಷ್ಟು ಗಂಟಾದ್ರು ಅಂದ್ರೆ ಮೂಡ್ ಅವಾಗ ಬರೋದು, ನಮ್ಗೆ ನಿದ್ದೆ ಬರಲ್ಲ, ಅವಾಗ ಮೂಡ್ ಬರೋದು. ಬೈಕ್ ಅಲ್ಲಿ ಹೋಗ್ಬಿಟ್ಟು ಎಡಿಟ್ ಮಾಡ್ತಿದ್ವಿ. ಸೊ ಎವ್ರಿವನ್, ಗೌರವ್ ಆಗಿರ್ಬೋದು, ವಿಕ್ಕಿ ಆಗಿರ್ಬೋದು. ವಿಕ್ಕಿ ಹೇಳಿದ್ರೆ ಅದೇನೋ ಸಣ್ಣ ಪುಟ್ಟ ಅವ್ರಿಬ್ರದ್ದು ನಡೀತಾನೆ ಇರುತ್ತೆ. ಅಭಿ ಸ್ವಲ್ಪ ಒಳ್ಳೆ ಹುಡುಗನೆ, ಸ್ವಲ್ಪ ಆಟಿಟ್ಯೂಡ್ ಅಷ್ಟೇ ಅವನಿಗೆ. 3 ಸಿನಿಮಾ ಆಗಿದೆ. ಗೌರವ್ ಆಲ್ಸೋ. ಅಂಡ್ ರಿತಿಕಾ ಕ್ಯಾರೆಕ್ಟರ್ ತುಂಬಾ ಮಜವಾಗಿರುತ್ತೆ. ಅಂದ್ರೆ ಸಿನಿಮಾ ಒಂದು ಡೈಲಾಗ್ ಇರಲ್ಲ. ಐ ಥಿಂಕ್ ವಿ ಕ್ಯಾನ್ ಡಿಸ್ಕ್ಲೋಸ್ ದಟ್, ಏನ್ ತೊಂದರೆ ಇಲ್ಲ, ಗುರಾಯಿಸ್ಬೇಡ. ಒಂದು ಡೈಲಾಗ್ ಇರಲ್ಲ ರಿತಿಕಾಗೆ, ಬಟ್ ಶೀಲ್ ಎಂಗೇಜ್ ಫ್ರಮ್ ದ ಸ್ಟಾರ್ಟ್ ಟು ಎಂಡ್. ಆ ಕಣ್ಣಲ್ಲೇ ಪರ್ಫಾರ್ಮ್ ಮಾಡಬೇಕು, ಅದೆಲ್ಲ ಇದ್ದಾಗ ತುಂಬಾ ಇನ್ನೋಸೆಂಟ್. ಅಂದ್ರೆ ಡೈಲಾಗ್ ಇದ್ದು ಎಕ್ಸ್ಪ್ರೆಸ್ ಮಾಡೋದೇ ಸ್ವಲ್ಪ ಎಲ್ಲೋ ಒಂದು ಮಿಸ್ ಹೊಡಿತೀವಿ, ಬಟ್ ಶಿ ಹ್ಯಾಸ್ ಟು ಎಕ್ಸ್ಪ್ರೆಸ್ ಇನ್ ಅ ರೈಸ್. ಎಲ್ಲವೂ ತನ್ನ ಕಣ್ಣಲ್ಲಿ ಎಲ್ಲವೂ ಎಕ್ಸ್ಪ್ರೆಸ್ ಮಾಡ್ಬೇಕು. ಅದು ತುಂಬಾ ಚೆನ್ನಾಗಿ. ಎಲ್ಲೋ ಆ ಹುಡುಗಿ ಮಾತಾಡ್ತಿಲ್ವಲ್ಲ ಅನ್ನೋದು ಒಂದು ಪಾಯಿಂಟ್ ಅಲ್ಲೂ ಅನ್ಸೋದಿಲ್ಲ ನಮ್ಗೆ ಇಡೀ ಸಿನಿಮಾಲಿ. ದಟ್ ಇಸ್ ಅ ಪ್ಲಸ್. ಅಂಡ್ ಶಿ ಹ್ಯಾಸ್ ಅ ವೆರಿ ಬ್ರೈಟ್ ಫ್ಯೂಚರ್. ಅಂಡ್ ಮಿಲನ, ನಮಗೆ ಪಾತ್ರ ಅನ್ಸಿದ್ ಕೂಡಲೇ ಎಲ್ಲರ ಮೈಂಡ್ ಅಲ್ಲಿ ಬಂದು ಮಿಲನ ಇದ್ರೆ ಚೆನ್ನಾಗಿರುತ್ತೆ. ಅಂಡ್ ಆಸ್ ಮಿಲನ ಟೋಲ್ಡ್, ಆ ಹೊಸ ಪೇರು ನನಗೆ ನೋಡೋದಕ್ಕೆ ಒಂಥರ ಮಜಾ ಅನ್ಸಿತ್ತು. ಒಳ್ಳೆ ಪೇರು ಅಂಡ್ ಹೈಲಿ ಡೆಡಿಕೇಟೆಡ್. ಓಕೆ, ಇಟ್ಟಾಗಿದ್ ಕೂಡ ಚೇಂಜ್ ಆಗ್ತಾರೆ ಜನ ಅಂತ. ಶಿ ವಾಸ್ ನಾಟ್. ಶಿ ವಾಸ್ ವೆರಿ ಪ್ರೊಫೆಷನಲ್. ಯಾವಾಗ ಕರೆದ್ರು ಅಷ್ಟೇ ಶಿ ವಾಸ್ ಆನ್ ಟೈಮ್. ಕೆಲವು ಶೂಟ್ ಅಲ್ಲೆಲ್ಲ ನಾವು ಹೇಳಿದ್ದು, ಓಕೆ 6 PM ಗೆ ಪ್ಯಾಕಪ್ ಆಗ್ಬಿಡುತ್ತೆ ಅಂತ. ನಾವು ಬಿಟ್ಟಿಲ್ಲ, ವಿಲ್ ಕಂಟಿನ್ಯೂ. ಓಕೆ, ವಿಲ್ ಕಂಟಿನ್ಯೂ. ಸೊ ದಟ್ ಡೆಡಿಕೇಶನ್. ಅಂಡ್ ಇವನ್ ಶಿ ನೋಸ್ ಇಟ್. ಶಿ ಹ್ಯಾಸ್ ದೇವ್ ಪ್ರೊಡ್ಯೂಸ್ ಫಿಲ್ಮ್ ಅಂಡ್ ದೇ ನೋ, ಅಂದ್ರೆ ಆ ಕಷ್ಟ ಗೊತ್ತು ಅವ್ರಿಗೂ. ಸೊ ಅದರಲ್ಲಿ ವಿ ವರ್ ವೆರಿ ಫಾರ್ಚುನ್. ಎಲ್ಲೂ ನಮ್ಗೆ ಒಂದು ಪಾಯಿಂಟ್ ಅಲ್ಲೂ ಅನ್ಸಿಲ್ಲ, ಓಕೆ ಮಿಲನ ಇದ್ದಾರೆ, ಓಕೆ ಮಿಲನ್ ಇಸ್ ಆಲ್ಸೋ ಪಾರ್ಟ್ ಆಫ್ ಅವರ್ ಟೀಮ್. ಅಲ್ಲೇನಾದ್ರೂ ಮಿಲನ್ ಅದೆತ್ತ ಅಲ್ಲಿ ಸೈಡ್ಗೆ ಇಟ್ಬಿಟ್ಟು ವಿಲ್ ಡೂ ಇಟ್ ಅಂದ್ರೆ ಶಿಲ್ ಡೂ ಇಟ್. ಸೊ ಆ ಕಂಫರ್ಟ್ ಝೋನ್ ಇರುವಂತ ಒಂದು ಆರ್ಟಿಸ್ಟ್. ಸೊ ಇಟ್ ವಾಸ್ ಗ್ರೇಟ್ ವರ್ಕಿಂಗ್. ಆಸ್ ನನಗೆ ಅದೇ ಹೇಳ್ದಂಗೆ ಸಿನಿಮಾ ನೋಡಿದೀವಿ. ಐ ಆಮ್ ವೆರಿ ಹ್ಯಾಪಿ, ವೆರಿ ಖುಷಿಯಿಂದ, ತುಂಬಾ ಹೃದಯದಿಂದ ಹೇಳ್ತೇನೆ. ತುಂಬಾ ಖುಷಿ ಇದೆ ನನಗೆ ಈ ಸಿನಿಮಾ ಅಂತೂ. ಅನೀಶ್ಗೊಂದು ಅದೇನಾದ್ರೆ ಡ್ಯೂ ಸಕ್ಸಸ್ ವೈಟಿಂಗ್ ಇತ್ತಲ್ಲ, ಅದೇ ಬಿಡ್ದಿರ. ನಾನು ಬಿಡ್ತಿಲ್ಲ, ನೀವು ಕೇಳಿಸ್ತಿದ್ರ, ನಾನು ಬಿಡೋದು ಇಲ್ಲ. ಆ ಡ್ಯೂ ಸಕ್ಸಸ್ ಈ ಸಿನಿಮಾ ಅಲ್ಲಿ ತುಂಬಾ ಚೆನ್ನಾಗಿ ಸಿಗುತ್ತೆ. ಐ ವಾಸ್ ಟೆಲಿಂಗ್, ಗುರು ನಮ್ ಕೆಲಸ ಆಯ್ತು ಗುರು, ಇವಾಗ ನಿಮ್ಮಿಬ್ಬರ ಕೆಲಸ ರೈಟ್ ಪೊಸಿಷನ್ ಮಾಡ್ಬೇಕು ಈಗ ಸಿನಿಮಾ. ಈಗ ನಾವು ಒಂದೇ ಲ್ಯಾಂಗ್ವೇಜ್ ಅಂತಲ್ಲ, ಅದರ್ ಲ್ಯಾಂಗ್ವೇಜ್ ಆಲ್ಸೋ ನಮ್ಗೆ ಇದಿರುತ್ತೆ. ಅಫ್ಕೋರ್ಸ್ ಇಲ್ಲಿ ಚೆನ್ನಾಗಾದ್ರೆ ನಾವು ಎಲ್ಲಾ ಕಡೆ ಹೋಗ್ಬೋದು. ನಾನು ಹೇಳಿದೆ ಎಲ್ಲ ಲ್ಯಾಂಗ್ವೇಜ್ ಡಬ್ ಮಾಡಿ ಇಟ್ಕೊಂಡ್ಬಿಡೋಣ, ನಮ್ಗೇನ್ ಡೌಟ್ ಇಲ್ಲ, ಈ ಸರಿ ಮಾಡ್ತೀವಿ. ಅಂದ್ರೆ ಒಂದೇನಂದ್ರೆ ಅಫ್ಕೋರ್ಸ್ ನಾನು ಒಂದು ಸೆಟ್ ಆಡಿಯನ್ಸ್ ಒಳಗಡೆ ಬರ್ಬೋದು. ಈಗ ಅದನ್ನ ಬಿಟ್ಟು ಇನ್ನೊಂದು ಆಡಿಯನ್ಸ್ ಒಳಗಡೆ ಕರೆಸ್ಬೇಕು ಟಾಸ್ಕ್ ನಮ್ಮಲ್ಲಿದೆ. ಸೊ ಇವತ್ತಿಂದ ಅದನ್ನ ಶುರು ಮಾಡಬೇಕು. ಸಿನಿಮಾ ಕಾಪಿ ಇನ್ನೇನು 50 days ಅಲ್ಲಿ ಬರುತ್ತೆ. ಸೊ ಈಗ ನಾವು ಹೆಂಗೆ ಟಾಸ್ಕ್ ಆಗಿ ಆಡಿಯನ್ಸ್ ನ ತಗೊಂಡ್ಬಂದು, ನನಗೆ ಐ ಆಮ್ ವೆರಿ ಶೋರ್ ಒಂದ್ಸರಿ ಆಡಿಯನ್ಸ್ ಬಂದು ನೋಡಿದಾಗ ದೇ ವಿಲ್ ಎಂಜಾಯ್ ದಿಸ್ ಫಿಲ್ಮ್ ಅನ್ನೋದು ಒಂದು ಇದೆ. ಸೊ ಅದಕ್ಕೆ ನಿಮ್ಮ ಸಪೋರ್ಟ್ ತುಂಬಾ ಬೇಕು ನನಗೆ ಈ ಸಿನಿಮಾ. ಅಫ್ಕೋರ್ಸ್ ಆಡಿಯನ್ಸ್ಗೆ ನಾವು ಮುಂಚೆ ನಿಮ್ಗೆ ನಾವು ತೋರಿಸೋದು, ಅಂಡ್ ಯು ಲವ್ ಇಟ್. ನಿಮ್ಮಿಂದ ನಮ್ಗೆ ಇನ್ನೂ ಒಂದು ಲಾರ್ಜರ್ ಸ್ಕೇಲ್ ಅಲ್ಲಿ ಆಡಿಯನ್ಸ್ ರೀಚ್ ಆಗ್ತೀವಿ ಅನ್ನೋ ನಂಬಿಕೆ ನನಗಿದೆ. ಥ್ಯಾಂಕ್ ಯು ಸೋ ಮಚ್. ಏನೆಲ್ಲ ಆರಾಮಲ್ವಾ? ಮೋಸ್ಟ್ಲಿ ಈ ಸತಿ ಆರಾಮ್ ಆಗ್ತೀವಿ ಅನ್ಕೊಂಡಿದೀವಿ ನಾವು. ಸೊ ನಮಗ್ ಕಾನ್ಫಿಡೆನ್ಸ್ ಇದೆ. ನೀವು ನೆಕ್ಸ್ಟ್ ಡಿಸೈಡ್ ಮಾಡಿರ್ಬೇಕು ಅಷ್ಟೇ. ಥ್ಯಾಂಕ್ ಯು. ಚೇರ್ಮನ್, ತುಂಬಾ ದೊಡ್ಡ ಮಟ್ಟದ ಯಶಸ್ಸು, ಬಿಗ್ಗೆಸ್ಟ್ ಬ್ಲಾಕ್ ಬಸ್ಟರ್ ಆಫ್ ದಟ್ ಇಯರ್ ಆಗಿತ್ತು. ಎಲ್ಲ ಹೊಸಬ್ರು, ಹೊಸ ತಂಡ, ಏನೂ ಗೊತ್ತಿಲ್ಲ, ತುಂಬಾ ಇನ್ನೋಸೆಂಟ್ ಆಗಿ ಒಂದು ಸಬ್ಜೆಕ್ಟ್ ನ ನಂಬಿ ಮಾಡಿದ್ದಂತ ಸಿನಿಮಾ. ನೆಕ್ಸ್ಟ್ ಅದೇ ತರ ಸಾರ್ವಜನಿಕರಿಗೆ ಸುವರ್ಣಾವಕಾಶ ಮಾಡಿದೆ, ಅದು ರಿವರ್ಸ್ ಹೊಡೆದ್ಬಿಡ್ತು. ಸಾಕಪ್ಪ ಈ ಸಿನಿಮಾ, ಸಾಕು ಸಿನಿಮಾ ಸಹವಾಸ ಬೇಡ ಅಂತ ಒಂದ್ ಸ್ವಲ್ಪ ಗ್ಯಾಪ್ ಕೊಟ್ಟೆ. 2019 ಅಲ್ಲಿ ಹೇಳೋಣ, ನೆಕ್ಸ್ಟ್ ಸಕ್ಸಸ್ ಮೀಟ್ ಅಲ್ಲಿ ಹೇಳ್ತೀನಿ. ಸೊ ಅದೇ ರೀತಿ ಇವಾಗ ಒಂದು ಸಿನಿಮಾ ಮಾಡೋದಕ್ಕಿಂತ ಮುಂಚೆ ಎಲ್ಲದಕ್ಕಿಂತ ಮುಖ್ಯವಾದದ್ದು ಕತೆ ಅಂತ ನಂಬ್ತೀನಿ ಸ್ಟ್ರಾಂಗ್ ಆಗಿ. ಸೊ ಗುಲ್ಟೋಲ್ ನಾವು ಅದನ್ನೇ ಫಾಲೋ ಆಗಿದ್ರೆ ಈ ಸರಿನೂ ಅಷ್ಟೇ ಕತೆ ನಮ್ದೆ. ಅದ್ರ ಜೊತೆಗೆ ಶೆಟ್ಟಿ ಅಂತ ಲಾಸ್ಟ್ ನೇಮ್ ಇದ್ರೆ ಹಿಟ್ ಆಗುತ್ತೆ ಅಂತ ಯಾರೋ ಒಬ್ರು ಹೇಳಿದ್ರು. ಓಕೆ ಗುರು, ಶೆಟ್ಟಿ ಅಂತ ಬರುವಂತ ಡೈರೆಕ್ಟರ್ ಕತೆನೇ ಕೇಳೋಣ ಅಂತ ಫಿಕ್ಸ್ ಅದ. ಸ್ಟಾರ್ಟಿಂಗ್ ಎಲ್ಲ ಯಾವ್ದು ವರ್ಕೌಟ್ ಆಗ್ಲಿಲ್ಲ. ನಿಜಾನಪ್ಪ, ಶೆಟ್ಟಿ ಅಂತಿದ್ರೆ ಹಿಟ್ಟು ಸಿನಿಮಾ. ಓಕೆ, ಆಕ್ಟರ್ಗಳನ್ನ ಶೆಟ್ಟಿ ಹಾಕೋಬಿಡ, ನಾನು ಗೌರವ್ ಶೆಟ್ಟಿ ಆಕೆ ಇರ್ಲಿ, ಅವ್ನು ಹೆಂಗಾದ್ರೂ ಮಾಡ್ಲಿ ಇರ್ಲಿ ಅಂತ. ಆಮೇಲೆ ನೋಡ್ದೆ ಪಾಪ ಚೆನ್ನಾಗಿ ಮಾಡ್ತಾರೆ. ಸೊ
ಒಂದು ಒಳ್ಳೆ ಕಂಟೆಂಟ್ ನಂಬಿ ಶುರು ಮಾಡಿದಂತ ಸಿನಿಮಾ ಆರಾಮ್ ಅರವಿಂದ ಸ್ವಾಮಿ. ಅಭಿಷೇಕ್ ಶೆಟ್ಟಿ ಅವರು ಒಂದ್ ದೊಡ್ಡ ಮಿಸ್ಟೇಕ್ ಮಾಡಿದ್ರು ಈ ಸಿನಿಮಾಲಿ. ಏನು ಅಂದ್ರೆ ಒಂದ್ ಬಿಗ್ಗೆಸ್ಟ್ ಬ್ಲಾಕ್ ಬಸ್ಟರ್ ಸಿನಿಮಾ ಅವ್ರಿಗೆ ಆಗ್ಬೇಕಿತ್ತು, ಆತರ ಬಿದ್ದು ಆ ಕತೆ ನಮಗ್ ಕೊಟ್ಬಿಟ್ಟ. ಎಲ್ಲ ಒಳ್ಳೆಯವನೇ, ಒಂಚೂರು ದುಡುಕ್ಬಿಟ್ಟ. ಅವ್ನ್ ಮಾಡ್ಕೋಬಹುದಿತ್ತು. ಏನು ಒಂದ್ ರೆನ್ಯುಮರೇಷನ್ ಕೇಳ್ದೆ, ಒಂದ್ ಜಾಸ್ತಿನೇ ತಗೋಬಿಡ ನೀನ್ ಕಳ್ಕೊತಾ ಇದೀಯ ಅಂದ್ಬಿಟ್ಟು. ಸೊ ಅನೀಶ್ ಅವ್ರಿಗೆ ನಾನು 2019 ಒಂದು ಅಡ್ವಾನ್ಸ್ ಕೊಟ್ಟಿದ್ದೆ, ಒಂದ್ ಡಬಲ್ ಡಿಜಿಟ್ ಅಡ್ವಾನ್ಸ್. ಒಳ್ಳೆ ಸಿನಿಮಾ ಮಾಡೋಣ ಗುರು, ಸ್ವಲ್ಪ ಫುಲ್ ಜೋಶಲ್ಲೂ ಇದ್ದೆ ಅವಾಗ, ಹಿಟ್ಟು ಬೇರೆ ಆಗಿತ್ತು, ದೊಡ್ಡ ಸಿನಿಮಾ ಮಾಡೋಣ ಅಂತ ಹೋದೆ. ಅಲ್ಲಿ ಇಲ್ಲಿ ಯಾವ್ದೋ ಒಂದು ಕಾದಂಬರಿ ತಗೊಂಡ್ಬಂದೆ, ಅದಕ್ಕೂ ದುಡ್ಡು ಕೊಡ್ತಂದೆ. ಒಳ್ಳೆ ಡೈರೆಕ್ಟರ್, ಎಲ್ಲಾ ಟೀಮ್ ಎಲ್ಲ ರೆಡಿ ಮಾಡಿದೆ, ಅವ್ರಿಗೂ ಅಡ್ವಾನ್ಸ್ ಎಲ್ಲ ನಡೀತು. ಒಂದ್ 6 ತಿಂಗಳು ನಡೀತು. ಕತೆ ಕೇಳಿದ್ರೆ ಯಾಕೋ ಸ್ವಲ್ಪ ಡೌಟ್ ಹೊಡಿತು, ಸುಮ್ನೆ ಆದ್ರೆ ಮತ್ತೆ ಇನ್ನೊಂದ್ ಕತೆ ರೆಡಿ ಮಾಡಿದೆ. ಹಂಗೆ ನಡೀತಾ ಇತ್ತು. ಕೋವಿಡ್ ಶುರು ಆಯ್ತು. ಸರಿ, ಸಣ್ಣ ಸಿನಿಮಾ ಮಾಡೋಣ ಅಂದ್ರೆ ಡೈರೆಕ್ಟರ್ ಒಪ್ಪಲ್ಲ, ದೊಡ್ಡ ಸಿನಿಮಾ ಮಾಡೋಣ ಅಂದ್ರೆ ನಾನು ಒಪ್ಪಲ್ಲ. ಆಗಲ್ಲ ಗುರು ಹಿಂಗೆ, ಆಡಿಯನ್ಸ್ ಒಪ್ಪಲ್ಲ. ಸರಿ, ಹಿಂಗೆ ನಡೀತು. ಸುಮಾರು 2019 ನಂದು ಟ್ರಾವೆಲ್ ಅನೀಶ್ ಅವ್ರ ಜೊತೆ. ಯಾರು ನಾನೇನ್ ಫ್ರೆಂಡ್ ಅಲ್ಲ, ದುಶ್ಮನ್ ಅಲ್ಲ, ಅಣ್ಣ ಅಲ್ಲ, ತಮ್ಮ ಅಲ್ಲ, ಏನಿಲ್ಲ. ಸುಮ್ನೆ ನಾನು ಒಬ್ಬ ನಿರ್ಮಾಪಕ, ಅವರೊಬ್ರು ಹೀರೋ. ಒಂದ್ ಕತೆ ಹೇಳಿದೆ. ಸರಿ ಗುರು, ನಂದು ಇಷ್ಟು. ಸರಿ, ಅಷ್ಟಾಗಲ್ಲ, ಇಷ್ಟು ತಗೋ ಗುರು ಅಂತ ಶುರು ಆಗಿದ್ ಜರ್ನಿ. ಇವತ್ತು ಎಲ್ಲಿಗೆ ಬಂದಿದೆ ಅಂದ್ರೆ, ಬೆಳಿಗ್ಗೆ ಎದ್ದೆ ಅವ್ರ ಕೈಯಲ್ಲಿ ಬೈಸ್ಕೊಂಡೇ ಇದೆ, ದಿನ ಆಗಲ್ಲ. ಇವಾಗ ಶುರು ಮಾಡಿದ್ರೆ ಫಸ್ಟ್ ಏನೋ ಇವ್ರು ನನ್ನ ಹಳೆ ಗರ್ಲ್ ಫ್ರೆಂಡ್ ಡೌ ಇದ್ದಂಗೆ. ಬೆಳಗ್ಗೆ ಎದ್ರೆ ಇವ್ರದೆ ಫಸ್ಟ್ ಮೆಸೇಜು, ಲಾಸ್ಟ್ ಮೆಸೇಜು ಇರುತ್ತೆ. ಹಿಂಗೆ ನಡೀತು. ಸರಿ, ಆಗ್ತಿಲ್ಲ. ಸರಿ, ಅಡ್ವಾನ್ಸ್ ಅಲ್ಲೇ ಸ್ಟಕ್ಅಪ್ ಆಯ್ತು, ಯಾವ್ದು ಕತೆ ಒಪ್ಕೋತಾ ಇರಲಿಲ್ಲ. ನಾನು ತುಂಬಾ ಫರ್ಮ್ ಆಗಿದ್ದೆ ನನ್ನ ಡಿಸಿಷನ್ ಮೇಲೆ. ಇಲ್ಲ ಗುರು, ಕತೆ ನಂಬಿಟ್ಟೆ ಮಾಡೋಣ. ಹೊಸ ಡೈರೆಕ್ಟರ್, ಹಳೆ ಡೈರೆಕ್ಟರ್ ಯಾರಾದ್ರೂ ಆಗ್ಲಿ, ಕತೆ ವೆರಿ ಇಂಪಾರ್ಟೆಂಟ್ ಅಂದ್ಬಿಟ್ಟು. ಆಮೇಲೆ ಐ ಸ್ಟ್ರಾಂಗ್ಲಿ ಬಿಲೀವ್ ಆನ್ ಮೈ ಜಜ್ಮೆಂಟ್. ನಾನು ಯಾರೋ ಒಬ್ರು ಪಕ್ಕದಲ್ಲಿರೋರು ಹೇಳಿ ಇದು ಚೆನ್ನಾಗಿದೆ ಮಾಡು, ಇದು ಇಲ್ಲ, ಅದು ಏನಾದ್ರೂ ಆಗ್ಲಿ ನನ್ನ ಡಿಸಿಷನ್ ಮೇಲೆ ನಾನು ತುಂಬಾ ನಂಬ್ತೀನಿ. ಸೊ ರಿಗ್ರೆಟ್ಸ್ ಇರಲ್ಲ ನಮ್ ಡಿಸಿಷನ್ ಮಾಡಿದಾಗ. ಸರಿ, ಹಿಂಗೆ ಅಭಿಷೇಕ್ ಶೆಟ್ಟಿ ಬಂದ್ರು. ನಾನು ಯಾವ್ದು ಆಗ್ತಾ ಇರಲಿಲ್ಲ. 4-5 years ಆಗೋಯ್ತು. ಅಡ್ವಾನ್ಸ್ ಎಲ್ಲ ಇಲ್ಲಿ ಸ್ಟಕ್ಅಪ್ ಆಗ್ಬಿಟ್ಟು, ಸರಿ ಬೇಡ ಗುರು, ಸಿನಿಮಾ ಯಾಕೋ ವರ್ಕೌಟ್ ಆಗಲ್ಲ ಅನ್ಬಿಟ್ಟು ದೇಶ ಬಿಟ್ಬಿಟ್ಟು ಕೆನಡಾ ಹೊಟ್ಟೋದೆ. ಬೇಡ ಗುರು, ಈ ಸಿನಿಮಾ ಸವಾಸನೆ ಬೇಡ ಅಂತ. ಈ ಸಿನಿಮಾ ಮಾಡೋದಕ್ಕಿಂತ ಜಾಸ್ತಿ ಸ್ಟಕ್ ಆಗ್ಬಿಡ್ತೀವಿ. ಸಿನಿಮಾ ಶುರು ಮಾಡೋಣ ಅನ್ನೋ ಇವ್ರಿಗೆ ಅಡ್ವಾನ್ಸ್, ಅವ್ರಿಗೆ ಅಡ್ವಾನ್ಸ್, ಆ ಆಫೀಸು, ಊಟ, ತಿಂಡಿ, ಜ್ಯೂಸು, ಇದು ಹೋಗಪ್ಪ. ಸರಿ, ಅಲ್ಲೊಂದು ವರ್ಷ ಹೋದೆ. ಏನೋ ಒಂದು ಮೆಡಿಕಲ್ ಎಮರ್ಜೆನ್ಸಿ, ಮತ್ತೆ ವಾಪಸ್ ಬಂದೆ. ಕೆನಡಾಯಿಂದ ಬಂದೆ. ಸಿನಿಮಾ ಮಾಡೋ ಝೋನಲ್ಲಿ ಇರ್ಲಿಲ್ಲ ನಾನು. ಇವ್ರೇನೋ ಬೆಂಕಿದೇನೋ ರಿಲೀಸ್ ನಡೀತಿತ್ತು, ಆ ಟೈಮಿಗೆ ಬಂದೆ. ಸುಮ್ನೆ ನಾನು ಇವ್ರ ಜೊತೆ ಒಂದ್ ವಾರ ಓಡಾಡ್ತಾ ಇದ್ರೆ, ಇವರೆಲ್ಲ ಸ್ಟೇಜ್ ಮೇಲೆ ನನ್ನ ಅನ್ಸ್ಬಿಡೋದು, ಪ್ರೊಡ್ಯೂಸರ್ ಅಂತ ಮೈಕ್ ಕೊಟ್ಬಿಡೋದು. ನಾನು ಇವ್ರು ಏನ್ ಸಿನಿಮಾ ಮಾಡೋರೋ ಗೊತ್ತಿಲ್ಲ, ಏನ್ ಮಾಡೋರೋ ಗೊತ್ತಿಲ್ಲ, ಸುಮ್ಮನೆ ನಾನು ಮಾತಾಡೋದು, ಏನೋ ಒಂದ್ ಮಾತಾಡೋದು. ನೋಡಿದೆ ಸಿನಿಮಾ ಸರಿಯಾಗಿ ಆಗ್ಲಿಲ್ಲ. ಆಮೇಲೆ ಅದಕ್ಕೆ ತುಂಬಾ ಡಬಲ್ ಗುಂಡಿಗೆ ಬೇಕು. ಒಂದ್ ಸಿನಿಮಾ ಮಾಡ್ಬಿಟ್ಟು ನಾವು ಚೆನ್ನಾಗಿಲ್ಲ ಅಂತ ಹೇಳೋದಕ್ಕೆ ಎಲ್ಲರೂ ಬಂದು ಡಬ್ಬ ಹೊಡ್ಕೋತಾರೆ, ಮೈಕ್ ಇಟ್ಕೊಂಡು ನಾವ್ ಹಂಗ್ ಮಾಡಿದೀವಿ, ಹಿಂಗ್ ಕಷ್ಟ ಬಿದ್ದಿದ್ವಿ. ಸರ್, ಕಷ್ಟ ಬಿದ್ದು ಮಾಡಿದ ತಕ್ಷಣ ಸಿನಿಮಾ ಯಾರು ನೋಡಲ್ಲ ಸರ್. ಇಷ್ಟ ಬಿಟ್ಟು ಮಾಡಿದ ತಕ್ಷಣ ಸಿನಿಮಾ ನೋಡಲ್ಲ. ಸಿನಿಮಾಲ್ ಕಂಟೆಂಟ್ ಇರ್ಬೇಕು ಸರ್. ಕಾಂಟೆಂಟ್ ಇಸ್ ವೆರಿ ಇಂಪಾರ್ಟೆಂಟ್ ಅಂತ ನಾನು ನಂಬ್ತೀನಿ. ಸೊ ಆ ಧೈರ್ಯ ನಾನು ಅನೀಶಲ್ ಕಂಡೆ. ಯಾರಿಗೂ ಇವಾಗ ಸುಮಾರು ಒಂದು 6-7 ಕೋಟಿ ರೂಪಾಯಿ ದುಡ್ಡು ಬೆಂಕಿಯಲ್ಲಿ ದುಡ್ಡು ಹಾಕಿದ್ದವರು ನಾನು ಪಕ್ಕದಲ್ಲಿ ಇದ್ದು ನೋಡಿದೆ. ಏನು ಅಂದ್ರೆ ಏನೂ ಆಗ್ಲಿಲ್ಲ. ಅದು ಆ ಧೈರ್ಯನ ಎಲ್ರಿಗೂ ಬರೋದಿಲ್ಲ. ಇವಾಗ ಅವ್ರು ಹೇಳ್ದಂಗೆ 6-7 ಕೋಟಿ ಇದ್ರೆ ಒಬ್ಬೊಬ್ರು ಜೀವನಾನೇ ಹೋಗುತ್ತೆ. ಅಂತದ್ರಲ್ಲಿ ಒಂದು ಸಿನಿಮಾ ಒಂದು ಸುಮಾರು 6-8 ತಿಂಗಳದ್ದು ಟೈಮಲ್ಲಿ ಅದನ್ನ ಕಳೆದ್ಬಿಟ್ರು. ಅದನ್ನ ಬಂದು ಮತ್ತೆ ಸ್ಟೇಜ್ ಮೇಲೆ ಒಪ್ಕೋತಾ ಇದಾರೆ ಅಂದ್ರೆ ಹ್ಯಾಟ್ಸ್ ಆಫ್ ಗುರು. ಅದಕ್ಕೆಲ್ಲ ಡಬಲ್ ಗುಂಡಿಗೆ ಬೇಕು. ಹಾಗಂತ ನೀನ್ ಜಾಸ್ತಿ ಗುಂಡಿಗೆ ಇದ್ರೂ ಕಷ್ಟನೇ, ಸ್ವಲ್ಪ ಆದ್ರೂ ಫೇಕ್ ಮಾಡು. ಆಮೇಲೆ ಕೆನಡಾದಿಂದ ಬಂದೆ. ಈ ಬೆಂಕಿ ಎಲ್ಲ ರಿಲೀಸ್ ಆಯ್ತು, ಎಲ್ಲ ಇವ್ರ ಹಂಗೆ ಕೂತಿದ್ರು ಆಫೀಸಲ್ಲಿ. ನನಗೆ ಅಭಿಷೇಕ್ ಬಂದ್ರು. ಈ ತರ ಏನಿದು ಕತೆ ಹೇಳ್ತಾ ಇದಾರೆ ಅಂತ. ಇಲ್ಲಪ್ಪ ಕೇಳ್ರಿ, ನಾನು ಹೋಗ್ತೀನಿ, ಮುಂದಿನ ವಾರ ಫ್ಲೈಟ್ ಇದೆ, ಇರ ಹೋಗುವಂತೆ ಅಂದ್ಬಿಟ್ಟು ಸುಮ್ನೆ 5 ನಿಮಿಷ ಕೂತ್ಕೊಂಡ್ರೆ ನನ್ನ ಕೆನಡಾಗ ಹೋಗೋನ ಕರ್ಕೊಂಡ್ಬಂದು ಸ್ಟೇಜ್ ಮೇಲೆ ಕೂರ್ಸೋರೆ. ಕೆನಡಾ ಕ್ಯಾನ್ಸಲ್ ಆಗೋಯ್ತು, ಇಲ್ಲೇ ಫಿಕ್ಸ್ ಆಯ್ತು. ಗಾಂಧಿನಗರ ಟಿಕೆಟ್ ಎತ್ತು ಹೊಟ್ರು ನನ್ಗೆ. ಸೊ ಈ ಪ್ರೆಸ್ ಮೀಟ್ ಮೇನ್ ಉದ್ದೇಶ ಸರ್, ನಾನು 3 days ಬ್ಯಾಕ್ ಸಿನಿಮಾ ನೋಡಿದೆ. ತುಂಬಾ ಬಿಗ್ಗೆಸ್ಟ್ ಬ್ಲಾಕ್ ಬಸ್ಟರ್ ಸರ್. ನೋ ಡೌಟ್ ಅನೀಶ್ಗೆ ನೋಡೋಗ್ತಾ ಇದೆ. ಕಂಗ್ರಾಚುಲೇಷನ್ಸ್ ಗುರು. ಏನು ಎಕ್ಸಾಜರೇಟೆಡ್ ಇಲ್ಲ ಸರ್, ಯಾವ್ದು ಇಲ್ಲ. ನೀವೆಲ್ಲರೂ ನನ್ನ ಸಿನಿಮಾ ನೋಡಿದ್ಮೇಲೆ ಕ್ವಶನ್ ಮಾಡಿ, ಏನ್ ಗುರು ಮೊನ್ನೆ ಹಂಗಂದ ಇವಾಗ ಹಿಂಗಂತ ಇದೆ, ಎಲ್ಲರೂ ರೆಕಾರ್ಡ್ ಮಾಡ್ಕೊಳ್ಳಿ ಸರ್. ಅನೀಶ್ಗೆ ಇದು ಬಿಗ್ಗೆಸ್ಟ್ ಬ್ಲಾಕ್ ಬಸ್ಟರ್. ಅದು ನಮ್ ಕಡೆಯಿಂದ ನಾನ್ ಕೊಡ್ತಾ ಇದ್ದೀನಿ ಅನ್ನೋದು ನನ್ಗಿನ್ನೂ ತುಂಬಾ ದೊಡ್ಡ ಖುಷಿ ಇದೆ. ಕತೆ ಒಪ್ಕೊಂಡ್ರಿ, ಶುರು ಆಯ್ತು. ಕತೆ ಒಪ್ಕೊಂಡಿಲ್ಲ ಸರ್. ಕತೆ ಒಪ್ಕೊಂಡ್ರೆ ನಾನು ಸುಮ್ನೆ ಹಿಂಗ್ ಅಂತ ಇದ್ದೀನಿ. ನಾನು ಈ ಆಟದಲ್ಲಿ ಇದೀನ ಇಲ್ವಾ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ನನ್ನ ಕತೆ ಕೇಳಿಸ್ತವ್ರೆ, ನಾನು ಹಿಂಗ್ ಅಂತ ಇದ್ದೀನಿ, ಎಸ್ ಆರ್ ನೋನ ಏನು ಅಂತ.
ಅದು ಹೆಂಗೆ ಶುರು ಆಯ್ತು, ಒಂದ್ ವಾರಕ್ಕೆ ಶೂಟಿಂಗ್ ಹೋಗೋಯ್ತು, ಸ್ಟಾರ್ಟ್ ಆಗೋಯ್ತು, ನನ್ ಕೆನಡಾ ಟಿಕೆಟ್ ಹೋಯ್ತು. ಅಲ್ಲ, ಆಟದಲ್ಲಿ ಇದ್ರೆ ಎಸ್ ನೋನು ಅನ್ಬಹುದು, ಇದು ಯಾವ್ದು ಇದು ಸುಮ್ನೆ ನಾನಿನ್ನು ಮಧ್ಯದಲ್ಲಿ ಕೂತ್ಕೊಂಡು ಅಂತ. ಸೊ ಹಾಗೆ ಶುರು ಆಗಿದ್ದ ಸಿನಿಮಾ ಆರಾಮ್ ಅರವಿಂದ ಸ್ವಾಮಿ. ನಾನು ಆಗ್ಲೇ ಹೇಳ್ದಂಗೆ ಲಾಸ್ಟ್ ನೇಮ್ ಶೆಟ್ಟಿ ಇತ್ತು, ಅದು ನನಗೆ ಓಕೆ ಗುರು, ಅದು ಇಟ್ಟು ಕಥೆನೂ ಇಟ್ಟು ಕಂಟೆಂಟು ಇದೆ. ಮತ್ತೆ ಇದಕ್ಕೆ ಹೋಗ್ತಾ ಇದೀನಿ, ಮುಂದಕ್ಕೆ ಬರ್ತೀನಿ. ಸೊ ಹಂಗೆ ಶುರು ಆಗಿ ಮೊನ್ನೆ 3 days ಬ್ಯಾಕ್ ಸಿನಿಮಾ ನೋಡಿದ್ರೆ ತುಂಬಾ ಚೆನ್ನಾಗಿ ಬಂದಿದೆ. ಈ ತಂಡದಲ್ಲಿ ಕೆಲಸ ಮಾಡಿರೋ ಎಲ್ಲಾ ಕಲಾವಿದರಿಗೆ, ಮೇನ್ಲಿ ಮಿಲನ ಮೇಡಮ್ಗೆ ಥ್ಯಾಂಕ್ ಯು ಸೋ ಮಚ್ ಮೇಡಮ್. ತುಂಬಾ ಚೆನ್ನಾಗಿ ಮಾಡಿದೀರಾ, ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದೆ. ನೀವು ಸಿನಿಮಾ ನೋಡಿಲ್ಲ, ನೋಡಿದ್ಮೇಲೆ ನಿಮ್ಗೂ ಅನ್ಸುತ್ತೆ. ರಿತಿಕಾ ಥ್ಯಾಂಕ್ ಯು, ತುಂಬಾ ಚೆನ್ನಾಗಿ ಮಾಡಿದೀರಾ. ಹಾಗೆ ಗೌರವ್ ಅಂಡ್ RJ ವಿಕ್ಕಿ ಪಾತ್ರ ತುಂಬಾ ನನಗೆ ಸ್ಟಕ್ ಆಗ್ಬಿಡ್ತು ಮೈಂಡ್ ಅಲ್ಲಿ. ಲಾಸ್ಟ್ ಅಲ್ಲಿ ತುಂಬಾ ಕನೆಕ್ಟಿಂಗು, ತುಂಬಾ ಚೆನ್ನಾಗಿ ಮಾಡಿದೀರಾ ವಿಕ್ಕಿ, ಕಂಗ್ರಾಚುಲೇಷನ್ಸ್. ಗೌರವ್ ಆಸ್ ಯೂಶುವಲ್ ತುಂಬಾ ಫನ್ ಇರೋಂತ ಕ್ಯಾರೆಕ್ಟರ್ ಮಾಡಿದ್ದಾರೆ, ಥ್ಯಾಂಕ್ ಯು. ಮತ್ತೆ ನಮ್ಮ ಪಾರ್ಟ್ನರ್ ಶ್ರೀಕಾಂತ್ ಬಗ್ಗೆ ಹೇಳ್ಬೇಕು ಸರ್. ಒಬ್ಬ ಮನುಷ್ಯ ಏನಾದ್ರು ಒಂದು ಕೆಲಸ ಮಾಡ್ಬೇಕಾದ್ರೆ 1 ಸರಿ ಸೋಲು, 2 ಸರಿ ಸೋಲು, 3 ಸರಿ 5 ಸರಿ ಸೋಲು ಸರ್, ಬ್ಯಾಕ್ ಟು ಬ್ಯಾಕ್ ಮಾಡ್ತಾ ಇದ್ದಾರೆ. ಅನೀಶ್ಗೆ ಮಾಡ್ತಾ ಇದ್ದಾರೆ, ಯಾಕೆ ಮಾಡ್ತಾ ಇದ್ದಾರೆ ಅಂತ ತುಂಬಾ ಸರಿ ಆ ಪ್ರಶ್ನೆ ನನ್ನ ಕಾಡ್ತಿತ್ತು ಸರ್. ಅನೀಶ್ ವ್ಯಕ್ತಿತ್ವ ಅಂತದ್ದು ಸರ್, ಪದೇ ಮಾಡ್ಬೇಕು ಅಂತ ನಮ್ಮ ಮನ್ಸಿಗೆ ಅನ್ಸುತ್ತೆ. ಅವ್ರೇನ್ ನಮ್ಮನ್ನ ಫೋರ್ಸಿಬ್ಲಿ ನನಗೆ ಸಿನಿಮಾ ಮಾಡಿ ಅಂತ ಯಾವತ್ತೂ ಹೇಳಿದವರಲ್ಲ. ಇವಾಗ ಶ್ರೀಕಾಂತ್ ಅವರು ಅಕೀರಾ ಮಾಡಿದ್ದಾರೆ, ರಾಮಾರ್ಜುನ, ವಾಸು, ಇವಾಗ ಬೆಂಕಿ, ಅದಾದ್ಮೇಲೆ ಮತ್ತೆ ಇವಾಗ ಆರಾಮ್ ಅರವಿಂದ್ ಸ್ವಾಮಿ ಮತ್ತೆ ಕೈ ಜೋಡಿಸಿದ್ದಾರೆ. ನಂದು ಅವ್ರದ್ದು ಮೊದಲನೇ ಕೊಲಾಬ್ರೇಷನ್. ಥ್ಯಾಂಕ್ ಯು ಸೋ ಮಚ್ ಗುರು, ತುಂಬಾ ಚೆನ್ನಾಗಿತ್ತು ನಿಮ್ ಜೊತೆ ಜರ್ನಿ. ಸೊ ಹಾಗೆ ಟೆಕ್ನಿಕಲ್ ಟೀಮ್ ಸಾಗರ್ ಅಂದ್ಬಿಟ್ಟು DOP ಅವರು ತುಂಬಾ ಚೆನ್ನಾಗಿ ಪಿಕ್ಚರೈಸ್ ಮಾಡಿದ್ದಾರೆ. ಹಾಗೆ ಉಮೇಶ್ ಬ್ಯೂಟಿಫುಲ್ ಎಡಿಟರ್, ಸೆನ್ಸಿಬಲ್ ಆಗಿ ಎಡಿಟ್ ಮಾಡಿದ್ದಾರೆ. ಸೊ ಇನ್ ಮಿಕ್ಕಿದೆಲ್ಲ ನಾನು ಮ್ಯೂಸಿಕ್ ಅರ್ಜುನ್ ಜನ ಅವ್ರು ಹೇಳಿದ್ದಾರೆ. ಸೊ ಮುಖ್ಯದೆಲ್ಲ ಸಕ್ಸಸ್ ಮೀಟ್ ಅಲ್ಲಿ ಮಾತಾಡೋಣ. ಸೊ ಇವತ್ತಿಂದ ಪ್ರಮೋಷನ್ಸ್ ಸ್ಟಾರ್ಟ್ ಮಾಡೋಣ. ಆರಾಮ್ ಅರವಿಂದ್ ಸ್ವಾಮಿ ಶೂಟಿಂಗ್ ಮುಗ್ದಿದೆ, ಸಿನಿಮಾ ನೋಡಿದೀವಿ, ಇನ್ನೊಂದು 15 ದಿನದಲ್ಲಿ ಕಾಪಿ ರೆಡಿ ಇರುತ್ತೆ. ಸೊ ನೆಕ್ಸ್ಟ್ ಪ್ರೆಸ್ ಮೀಟ್ ಅಲ್ಲಿ ನಿಮ್ಗೆ ಯಾವಾಗ ರಿಲೀಸ್ ಏನು ಅನ್ನೋದು ಹೇಳ್ತೀವಿ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಮೆಸೇಜ್